Good afternoon, everyone. ಊಟ ಆಯ್ತಾ? ಇವಾಗ ಊಟ ಮಾಡಿಲ್ಲ, ನಾನು ಇಂಟರ್ನ್ಗೋಸ್ಕರ ಕೂತ್ಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ನಾನು ನಿಮ್ಗೆಲ್ಲರೂ ಪರಿಚಯ ಇದ್ದೀವಿ, ಹೆಸರನ್ನು ಆದ್ರೂ ಕೂಡ ಕೆಲವರು ಗೊತ್ತಿದ್ದಿರೋರು ಎಡ್ಕೊಂಡು ಬಿಟ್ಟು ನೋಡ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾನು ನನ್ನ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾನು ಇದೇ ಒಂದು KPS ನ ಕಾಲೇಜು ವಿಭಾಗದ ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕನಾಗಿ ಕಳೆದ 5 ವರ್ಷಗಳಿಂದ ನಾನು ಪಾಠ ಮಾಡ್ತಾ ಇದ್ದೇನೆ. ಸೊ ನನಗೆ 2020ರಲ್ಲಿ ಈ ಸರ್ಕಾರಿ ಉಪನ್ಯಾಸಕನಾಗಿ ನನಗೆ ಕೆಲಸ ಸಿಕ್ತು. ಅದು ಮೊದಲ ಕೂಡ ನಾನು ಡಿಗ್ರಿಗೆ ಪಾಠ ಮಾಡ್ತಾ ಇದ್ದೆ. ಡಿಗ್ರಿಗೆ ಪಾಠ ಮಾಡೋದನ್ನ ನಾವು ಪ್ರೊಫೆಸರ್ ಅಂತ ಕರಿತೀವಿ. ಪ್ರೊಫೆಸರ್ ಅಂದ್ರೆ ಅಧ್ಯಾಪಕರು ಅಂತ ಅರ್ಥ ಆಯ್ತಾ? ಆ ಅಧ್ಯಾಪಕರಿಗೆ ಒಂದು ಸ್ಪೆಷಲ್ ಕ್ವಾಲಿಫಿಕೇಶನ್ ಬೇಕು, ಅದನ್ನೇ ನಾವು ನೆಟ್ ಟು ಸ್ಟೇಟ್ ಅಂತ ಕರಿತೀವಿ. ಓಕೆ, ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳಿದ್ದೀನಿ ನಿಮಗೆ. ನೆಟ್ ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್, ಸ್ಟೇಟ್ ಲೆವೆಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ನಾವು ಯಾವ ಸಬ್ಜೆಕ್ಟ್ ಅಲ್ಲಿ ಪಾಠ ಮಾಡ್ತೀವೋ ಆ ಸಬ್ಜೆಕ್ಟ್ ಅಲ್ಲಿ ನೆಟ್ ಟು ಸ್ಟೇಟ್ ಇದು ತಗೊಂಡಿದ್ರೆ ಅವ್ರು ಡಿಗ್ರಿ ವರ್ಕ್ ಪಾಠ ಮಾಡಬಹುದು. ಡಿಗ್ರಿ ಅಂದ್ರೆ ಹೋಗಿದೆ ನಿಮಗೆ BA BCom ಸೆಕೆಂಡ್ PUC ಆದ್ಮೇಲೆ 3 ವರ್ಷ ಡಿಗ್ರಿ ಇರುತ್ತಲ್ವಾ, ಆ ಡಿಗ್ರಿಗೆ ಪಾಠ ಮಾಡಬೇಕು ಅಂದ್ರೆ ನಾವು ಈ 2 ಕ್ವಾಲಿಫಿಕೇಶನ್ಸ್ ಮಾಡ್ಕೊಂಡಿರ್ಬೇಕು. ಅದನ್ನ ಮಾಡಾಗಿ ನಾನು ಡಿಗ್ರಿಗೆ ಪ್ರೈವೇಟ್ ಕಾಲೇಜಲ್ಲಿ HOD ಆಗಿ ಕೆಲಸ ಮಾಡಿದೆ, ಅಸಿಸ್ಟೆಂಟ್ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದೆ. ಆಮೇಲೆ ನನಗೆ 2020ರಲ್ಲಿ ಅವಕಾಶ ಸಿಕ್ತು, ಎಕ್ಸಾಮ್ ಬರೆದೆ, ನಾನು ಗೌರ್ಮೆಂಟ್ ಅಪಾಯಿಂಟ್ ಆಗಿ ಫಸ್ಟ್ ಇದೇ ಕಾಲೇಜಲ್ಲಿ ನಾನು ಕಾರ್ಯ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಕಾಲೇಜ್ ವಿಚ್ ಐ ಆಮ್ ವರ್ಕಿಂಗ್ ಆಸ್ ಅ PU ಕಾಲೇಜ್ ಲೆಕ್ಚರರ್. ಬಿಫೋರ್ ಐ ಯೂಸ್ ಟು ಟೀಚ್ ಫಾರ್ ಡಿಗ್ರಿ ಸ್ಟೂಡೆಂಟ್ಸ್. ಮೊದಲು ನಾನು ಐ ವಾಸ್ ಟೀಚಿಂಗ್ ಫಾರ್ ಡಿಗ್ರಿ ಸ್ಟೂಡೆಂಟ್ಸ್ ಆಸ್ ಅ ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ನೌ ಐ ಆಮ್ ದ ಲೆಕ್ಚರರ್. ಐ ಆಮ್ ಡಿಗ್ರೇಡೆಡ್ ಲಿಟರಲಿ, ಅಂದ್ರೆ ನನ್ನನ್ನು ಡಿಗ್ರೇಡ್ ಮಾಡಿದ್ದಾರೆ ಅಕ್ಕ, ಬಟ್ ಗೌರ್ಮೆಂಟ್ ಜಾಬ್ ಅಂತ ಬಂದಿದ್ದೀನಿ. ಈಗ ನನಗೆ ಕೊಟ್ಟಿರುವಂತ ಅವಕಾಶ, ಫಸ್ಟ್ ಆಫ್ ಆಲ್ ನಾನು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಹೈಸ್ಕೂಲ್ ಹೆಡ್ ಮಿನಿಸ್ಟರ್ಸ್ ಆಗಿರುವಂತ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಧನ್ಯವಾದ ಹೇಳ್ತೀನಿ. The content will be very much useful to you. ಅಂದ್ರೆ ನಾನು ಏನು ಕಂಟೆಂಟ್ ಕೊಡ್ತಾ ಇದ್ದೀನಿ ಅದು ನಿಮಗೆ ನಿಮ್ಮ ಫ್ಯೂಚರ್ಗೆ, ನಿಮ್ಮ ಕರಿಯರ್ಗೆ ತುಂಬಾ ಯೂಸ್ಫುಲ್ ಆಗುವಂತ ಕಂಟೆಂಟ್ ಅನ್ನು ನಾನು ಮಾಡಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಇದನ್ನ ಕೇಳಿಸ್ಕೊಳ್ಳಿ. ಓಕೆ, ಇನ್ ಕೇಸ್ ಏನಾದ್ರು ಡೌಟ್ ಇದ್ರೆ ವೈಟ್ ಪೇಜ್ ಅಲ್ಲಿ ನೋಟ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಆಮೇಲೆ ಕೇಳ್ಬೋದು. ನೋಟ್ ಮಾಡ್ಕೊಳ್ಳುವಂತ ತುಂಬಾ ವಿಚಾರಗಳಿದೆ, ಅದನ್ನು ಕೂಡ ನೀವು ನೋಟ್ ಮಾಡ್ಕೋಬಹುದು. ಆಮೇಲೆ ನಿಧಾನವಾಗಿ ನನ್ನನ್ನ ಇದೇನು ಅಂತ ಕೇಳಬಹುದು, ನಾವು ಡೆಫಿನೆಟ್ಲಿ ಹೇಳ್ತೀವಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಇದು ನನ್ನ ಸೆಲ್ಫ್ ಇಂಟ್ರಡಕ್ಷನ್. ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಬರೋಣ. ಓಕೆ, ಮೇನ್ ನಮಗೆ ಫುಲ್ SSLC ವರೆಗೂ ಯಾವುದೇ ಚಾಯ್ಸ್ ಇರಲ್ಲ. ವಿ ವಿಲ್ ನಾಟ್ ಹ್ಯಾವ್ ಎನಿ ಚಾಯ್ಸ್ ಆರ್ ಎನಿ ಸ್ಟ್ರೀಮ್ ಟಿಲ್ ಅವರ್ SSLC ಕಂಪ್ಲೀಟ್ ಆಗೋವರೆಗೂ ವಿ ವಿಲ್ ನಾಟ್ ಹ್ಯಾವ್ ಎನಿ ಚಾಯ್ಸ್. ನಮಗೆ ಯಾವುದೇ ಚಾಯ್ಸ್ ಇಲ್ಲ, ಸೈನ್ಸ್ ಆರ್ಟ್ಸ್ ಕಾಮರ್ಸ್, ನೋ ಡಿಫರೆನ್ಸ್ ಅಟ್ ಆಲ್. ಪ್ರಿ-KG ಇಂದ SSLC ವರೆಗೂ ನಮ್ಗೆ ಯಾವುದೇ ಚಾಯ್ಸ್ ಇರಲ್ಲ, ಇಸ್ಂಟ್ ಇಟ್ ಅಲ್ವಾ? ಯಾವುದೇ ಚಾಯ್ಸ್ ಇರಲ್ಲ SSLC ವರೆಗೂ. ಆಮೇಲೆ SSLC ಆದ್ಮೇಲೆ ನಮಗೆ ಚಾಯ್ಸ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಆಯ್ಕೆಗಳು ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಸ್ಟಾರ್ಟ್ ಆಗುತ್ತೆ? ನಾನು PUC ಮಾಡೋದಾ, ITI ಮಾಡೋದಾ, ಡಿಪ್ಲೊಮಾ ಮಾಡೋದಾ, ನರ್ಸಿಂಗ್ ಮಾಡೋದಾ, ಈ ರೀತಿ ನಮಗೆ ಕೆಲವೊಂದು ಸಂದೇಹಗಳು ಕಾಮನ್ ಆಗಿ ಬರ್ತವೆ. ಅದಕ್ಕೆ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿ PUCಯಲ್ಲಿ ಡಿಗ್ರಿ, PUC ಆದ್ಮೇಲೆ ಡಿಗ್ರಿ ಮಾಡೋದು, ಅಥವಾ SSLC ಆದ್ಮೇಲೆ ಏನಾದ್ರು ಕೆಲಸಗಳಿದೆಯಾ, PUCಯಲ್ಲಿ ಯಾವ್ದು ತಗೊಂಡ್ರೆ ಬೆಸ್ಟ್ ನನಗೆ, ITI ಹಿಂಗೆ, ಡಿಪ್ಲೊಮಾ ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಅಂದ್ರೆ ಮಗ ನನಗೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಇದೆ, ಈಗ ಏನಾದ್ರು ಕೆಲಸ ಬರೋ ತರ ಏನಾದ್ರು ಮಾಡ್ಬಿಡುದು ಅಂದ್ರೆ ಅವ್ರ ಉದ್ದೇಶ, ಅವ್ರಿಗೆ ಸ್ವಲ್ಪ ಸುಸ್ತಾಗಿದೆ, ಮುಂದೆ ಏನಾದ್ರು ನೀವು ಅವ್ರಿಗೆ ಆರ್ಥಿಕವಾಗಿ ಏನಾದ್ರು ಕೈ ಕೊಡ್ತಿರಲ್ಲ ಅಂತ ಅವ್ರೇನ್ ಹೇಳ್ತಾರೆ, ನೀನು ITI ಡಿಪ್ಲೊಮಾ ಮಾಡು ಅಂತ. ಅಮ್ಮ ಹೇಳ್ತಾರೆ ನನ್ನ ಮಗ ಒಳ್ಳೆ ಇಂಜಿನಿಯರ್ ಆಗ್ಬೇಕು ಅಂತ. ಅಕ್ಕ ಹೇಳ್ತಾಳೆ ಇಲ್ಲ ನನ್ನಿಂದ ಸರಿಯಾಗಿ ಓದಕ್ಕಾಗಿಲ್ಲ, ನೀನಾದ್ರೂ ಒಬ್ಬ ಟೀಚರ್ ಆಗುವ ಅಂತ. ಇನ್ನೊಬ್ಬರು ನಿಮ್ ಫ್ರೆಂಡ್ ಪೈಲಟ್ ಆಗಿರ್ತಾರೆ, ಏಯ್ ಪೈಲಟ್ ಅಂದ್ರೆ ನೀನು ಯಾವಾಗ ಟಾಪಲ್ಲಿ ಇರ್ತೀಯಾ, ನೀನ್ ಪೈಲಟ್ ಆಗುವ ಅಂತ. ಇನ್ನೊಬ್ರು ಹೇಳ್ತಾರೆ ಯಾವ್ದು ಬೇಡ, ಪ್ರತಿ ತಿಂಗಳು ನಮ್ಗೆ ಫಿಕ್ಸ್ಡ್ ಸಂಬಳ ಬೇಕು, ಲೈಫ್ ಫಿಕ್ಸ್ ಆಗ್ಬೇಕು, ಆರ್ಥಿಕವಾಗಿ ಸೆಟ್ಲ್ ಆಗ್ಬೇಕು ಅಂದ್ರೆ ಇಟ್ಸ್ ಗೌರ್ಮೆಂಟ್. ಯಾವ್ದು ನಮ್ಗೆ ಸೂಟಬಲ್ ಇರುತ್ತೆ, ಯಾವ್ದು ನಮ್ಗೆ ಕರೆಕ್ಟ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ನಮಗೂ ಕೂಡ ನಾವು PUC ಕಂಪ್ಲೀಟ್
ಕಂಪ್ಲೀಟ್ ಆದ್ಮೇಲೆ SSC ಕಂಪ್ಲೀಟ್ ಆದ್ಮೇಲೆ ನಮಗೂ ಕೂಡ ವಿ ಡಿಡ್ ನಾಟ್ ಹ್ಯಾವ್ ಕಂಪ್ಲೀಟ್ ಕ್ಲಾರಿಟಿ ಆನ್ ವಾಟ್ ಇಸ್ ಟು ಬಿ ಡನ್ ನೆಕ್ಸ್ಟ್ ನಾವು ಏನ್ ಮಾಡಬೇಕು ಅಂತ ನಮಗೂ ಗೊತ್ತಿರಲಿಲ್ಲ. ಹಾಗಾಗಿ ಇದು ತುಂಬಾನೇ ಮುಖ್ಯ. ಎಷ್ಟೋ ಮಕ್ಕಳಿಗೆ ಕ್ಲಾರಿಟಿ ಆಫ್ ಥಾಟ್ ಇರಲ್ಲ. ನಾವೇನಾದ್ರು ಮಾಡ್ಬೇಕಂದ್ರೆ ಎರಡು ವಿಷಯ ಇರಬೇಕು. ಅಂದ್ರೆ ಕ್ಲಾರಿಟಿ ಇನ್ ಮೈಂಡ್, ಪ್ಯೂರಿಟಿ ಇನ್ ಹಾರ್ಟ್. ಕ್ಲಾರಿಟಿ ಇನ್ ಮೈಂಡ್, ಪ್ಯೂರಿಟಿ ಇನ್ ಹಾರ್ಟ್. ಈ ಎರಡಕ್ಕೂ ಯಾವಾಗ ಜಗಳ ಆಗ್ತಾ ಇರುತ್ತೆ. ಮೈಂಡ್ ಒಂದು ಹೇಳುತ್ತೆ, ಹಾರ್ಟ್ ಒಂದು ಹೇಳುತ್ತೆ. ಜಗಳ ಆದಾಗ ಏನಾಗುತ್ತೆ, ನಮ್ಗೆ ಮನಃಶಾಂತಿ ಇರಲ್ಲ. ಯಾವಾಗ ನಾವು ಮೈಂಡ್ ಹಾರ್ಟ್ ಒಂದೇ ಇರುತ್ತೆ, ಪ್ಯೂರಿಟಿ ಆಫ್ ಮೈಂಡ್ ಇರೋದಿಲ್ಲ, ಕ್ಲಾರಿಟಿ ಆಫ್ ಥಾಟ್ ಇರೋದಿಲ್ಲ. ಯಾಕಂದ್ರೆ ನಮಗೆ ಮೆಚೂರಿಟಿ ಇದ್ದು ಕೂಡ ಇಮೆಚೂರಿಟಿ ಆಗಿ ಆಡ್ತೀವಿ ನಾವು. ಯಾವಾಗ SSLC ಆದ್ಮೇಲೆ ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಡೈರೆಕ್ಟ್ PUC ಒಂದೇ ಆಪ್ಷನ್ ಅಂತ ಹೋಗ್ತಾರೆ. ತುಂಬಾ ಸ್ಟೂಡೆಂಟ್ಸ್ ಸೈನ್ಸ್ ಅಲ್ಲಿ ಹೋದ್ರೆ ನಮಗೆ ಕೆರಿಯರ್ ಅಂತ ಅನ್ಕೊಳ್ತಾರೆ. ಇನ್ ಕೆಲವರು ಏನ್ ಕೊಡ್ತಾರೆ, ಇಲ್ಲ ಕಾಮರ್ಸ್ ಮಾಡೋಣ. ತುಂಬಾ ಜನ ಕಾಮರ್ಸ್ ಮಾಡ್ತಾರೆ. ನಮ್ಮ ಅಣ್ಣ ಕಾಮರ್ಸ್ ಮಾಡಿದ್ದಾರೆ, ನಮ್ಮ ಅಕ್ಕ ಕಾಮರ್ಸ್ ಮಾಡಿದ್ದಾರೆ, ನಾನು ಕಾಮರ್ಸ್ ಮಾಡ್ತೀನಿ. ಕೆಲವರು ಏನ್ ಮಾಡ್ತಾರೆ, ಡಾಕ್ಟರ್ ಇಂಜಿನಿಯರ್ ಆಗೋಣ ಅಂತ ಆರ್ಟ್ಸ್ ಹೋಗ್ತಾರೆ. ಆರ್ಟ್ಸ್ ಹೋದ್ರೆ ಡಾಕ್ಟರ್ ಇಂಜಿನಿಯರ್ ಆಗ್ತಾರ? ಆಗಲ್ಲ. ಸೊ ಆ ರೀತಿ ನಮಗೆ ಯಾವಾಗ ಈ ಕ್ಲಾರಿಟಿ ಬೇಕಾಗುತ್ತೋ ಅವಾಗ ತಗೊಂಡೇಬೇಕು. ಇವಾಗ ನೀವು ರೈಟ್ ಟೈಮ್, ದಿಸ್ ಇಸ್ ದ ರೈಟ್ ಟೈಮ್ that you take clarity on what is the next choice of you. ನೀವು ನೆಕ್ಸ್ಟ್ ಏನ್ ಮಾಡಬೇಕು ಆಫ್ಟರ್ SSLC, ಆಫ್ಟರ್ ಸೆಕೆಂಡ್ PUC, ನಿಮ್ಮ ಒಂದು ಆಯ್ಕೆ ಏನಾಗಬೇಕು. ಅರ್ಥ ಆಯ್ತಾ? ಅದರ ಬಗ್ಗೆ ಸ್ವಲ್ಪ ನಾವು ಒಂದು ತಿಳ್ಕೊಳ್ಳೋಣ. So what next? ITI, diploma. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಫಿಸಿಕಲಿ ಡಿಸೇಬಲ್ಡ್ ಇದ್ದಾರೆ. SSLC ಆದ್ಮೇಲೆ ನಾನು ಕೆಲ್ಸಕ್ಕೆ ಸೇರ್ಕೋಬೇಕು. ಹಾಗಾದ್ರೆ ನಮ್ಗೆ ಯಾವ ಸಿಗುತ್ತೆ ನೋಡಿ. ಈ ಕಡೆ ಒಂದು ರೋಲ್ ಏನು ಕಾಲದಲ್ಲಿ ಕೊಟ್ಟಿದ್ದೀನಿ. P1 ಆರ್ ಅಟೆಂಡರ್, ಡ್ರೈವರ್, ಸೆಕ್ಯೂರಿಟಿ ಗಾರ್ಡ್, ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಅಂಗನವಾಡಿ ವರ್ಕರ್. ಇದು ಸರ್ಕಾರಿ ಕೆಲಸಗಳು ಇರುವಂತದ್ದು. ಚಾಯ್ಸ್ ಆಫ್ಟರ್ ಕಂಪ್ಲೀಟಿಂಗ್ ಯುವರ್ SSLC ಆರ್ 10th ಕ್ಲಾಸ್. ಅರ್ಥ ಆಯ್ತಾ? ಅದು ಬಿಟ್ರೆ ಖಾಸಗಿಯಲ್ಲಿ SSLC ಮೇಲೆ ತಗೊಳ್ತಾರ ಅಂದ್ರೆ, SSLC ಆಗಿ ಒಂದು ವೇಳೆ ನಿಮಗೆ ಒಳ್ಳೆ ಮಾತುಗಾರಿಕೆ ಬರುತ್ತೆ, ಒಳ್ಳೆ ಕಂಪ್ಯೂಟರ್ ನಾಲೆಜ್ ಇದೆ, ಒಳ್ಳೆ ಬರಹ ಇದೆ ಅಂದ್ರೆ ಎಲ್ಲ ಕಚೇರಿಗಳಲ್ಲಿ ಕಡಿಮೆ ಸಂಬಳಕ್ಕೆ ತಗೊಳ್ತಾರೆ. ಕಡಿಮೆ ಸಂಬಳ ಅಂದ್ರೆ ಎಷ್ಟು ಸರ್? ಈಗ 10, 8, 2 ಒಂದು 10, 12, 14, 20,000 ಒಳಗಡೆ ಕೊಡ್ತಾರೆ. ಸೊ ಆ ರೀತಿ SSLC ಆದ್ಮೇಲೆ ನೀವು ಸಣ್ಣ ಪುಟ್ಟ ಕೆಲಸ ತಗೋಬಹುದು. ಸರ್ಕಾರಿ ಕೆಲಸಗಳು ಕೂಡ ಉಂಟು. ಅರ್ಥ ಆಯ್ತಾ? ಯಾವಾಗೂ P1 ಅಟೆಂಡರ್, ಡ್ರೈವರು, ಸೆಕ್ಯೂರಿಟಿ ಗಾರ್ಡ್, ಪೊಲೀಸ್ ಕಾನ್ಸ್ಟೇಬಲ್, ಅಂಗನವಾಡಿ ವರ್ಕರ್. ಪೊಲೀಸ್ ಕಾನ್ಸ್ಟೇಬಲ್ ಅದರ ಡಿಗ್ರೇಡ್ ಜಾಬ್ ಸಿಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಆಪ್ಷನ್ PUC ಮೇಲೆ ಅದರಲ್ಲಿ ಡಿಗ್ರೇಡ್ ಜಾಬ್ ಸಿಗುತ್ತೆ. ನಾವು ನೆಕ್ಸ್ಟ್ ಸ್ಲೈಡ್ ಹೋಗೋಣ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಡೀಟೇಲ್ ಆಗಿ ಇದನ್ನ ಮಾತಾಡ್ತೀನಿ. ಸ್ವಲ್ಪ ಲಾಂಗ್ ಟೈಮ್ ಓದೋದಕ್ಕೆ ನನಗೆ ಇಷ್ಟ ಇದೆ. ನಾನು ಏನಾದ್ರೂ ಮಾಡಿ ಸ್ವಲ್ಪ ಜಾಸ್ತಿ ಓದ್ತೀನಿ. ನನಗೆ ಒಳ್ಳೆ ಸರ್ಕಾರಿ ಕೆಲಸ ಬೇಕು, ಲೈಫ್ ಸೆಟ್ಲ್ ಆಗ್ಬೇಕು, ಹ್ಯಾಂಡ್ಸಮ್ ಸ್ಯಾಲರಿ ಬೇಕು. ಹ್ಯಾಂಡ್ಸಮ್ ಸ್ಯಾಲರಿ ಅಂದ್ರೆ ಗೊತ್ತಾ? ಹ್ಯಾಂಡ್ಸಮ್ ಸ್ಯಾಲರಿ ಅಂದ್ರೆ ಚೆನ್ನಾಗಿರೋ ನೋಟ್ ಅಲ್ಲ, ಹೆಚ್ಚು ಸ್ಯಾಲರಿ ಬರೋದನ್ನ ನಾವು ಹ್ಯಾಂಡ್ಸಮ್ ಸ್ಯಾಲರಿ ಅಂತ ಕರಿತೀವಿ. ಸೊ ಹಾಗೇನಾದ್ರೂ ಇದ್ರೆ ನಿಮ್ಮ ಉದ್ದೇಶ, ನೀವೇನ್ ಮಾಡ್ಬೇಕು ಅಂದ್ರೆ PUC ಮಾಡ್ಬೇಕು. PUC ಅಂದ್ರೆ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಅಂತ. ಯಾವ್ದಾದ್ರು ಒಂದು ಪದವಿಗೆ ಮುನ್ನ ಮಾಡುವಂತಹ 2 ವರ್ಷಗಳ ಕೋರ್ಸ್ ಅನ್ನ ನಾವು PUC ಅಂತ ಕರಿತೀವಿ. ಯಾವುದಾದರೂ ಒಂದು ಪದವಿಗಿಂತ ಮುಂಚಿತವಾಗಿ ಮಾಡುವಂತ 2 ವರ್ಷಗಳ ಕೋರ್ಸು PUC ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ಮಾಡ್ತಾ ಇದ್ದಾರೆ. ಪ್ರೀ ಯೂನಿವರ್ಸಿಟಿ ಕೋರ್ಸ್. ಅರ್ಥ ಆಯ್ತಾ? ಅದನ್ನ ನಾವೇನಂತ ಕರಿತೀವಿ ಕನ್ನಡದಲ್ಲಿ? ಪದವಿ ಪೂರ್ವ ಶಿಕ್ಷಣ ಅಂತ ಕರಿತೀವಿ. ಇದರಲ್ಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ 3 ಚಾಯ್ಸ್ ಇರುತ್ತೆ. ಓಕೆ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ 3 ಚಾಯ್ಸ್ ಇರುತ್ತೆ. ನೆಕ್ಸ್ಟ್ ಹೋಗೋಣ. ಸೆಕೆಂಡ್ PUC ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನಾದ್ರೂ ಅವಕಾಶ ಇದೆಯಾ? ತುಂಬಾ ಇಂಪಾರ್ಟೆಂಟ್ ಇದು. ಇದು ಸೈನ್ಸ್ ಅವ್ರಿಗೆ, ಕಾಮರ್ಸ್ ಅವ್ರಿಗೆ, ಆರ್ಟ್ಸ್ ಅವ್ರಿಗೆ ಅಂತ ಸ್ಪೆಸಿಫಿಕಲಿ ಏನಿಲ್ಲ. ಕೆಲವೊಂದು 95% ಎಲ್ಲಾ ಜಾಬ್ಸ್ ಯಾವುದೇ PUC ಮಾಡಿರಿ, ನೀವು ಸೈನ್ಸ್ ಮಾಡಿರಿ, ಆರ್ಟ್ಸ್ ಮಾಡಿರಿ, ಕಾಮರ್ಸ್ ಮಾಡಿರಿ, ಕಾಮನ್ ಆಗಿ ಎಲ್ಲರೂ ಕೂಡ ಅವರು ಏನು ಜಾಬ್ ಕೊಡ್ತಾರೆ. ನೀವು ಒಂದು ಪರೀಕ್ಷೆ ಬರೀಬೇಕಷ್ಟೇ. ಓಕೆ, ಸೊ ಇಲ್ಲಿ ಗವರ್ನಮೆಂಟ್ ಜಾಬ್ಸ್ ಆನ್ PUC ಇಸ್ ಇಟ್ ವಿಸಿಬಲ್? ಕರೆಕ್ಟ್ ಆಗಿ ಕಾಣಿಸ್ತಾ ಇದೆಯಾ? ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆಯಾ? ನಾನು ಓದಿ ಹೇಳ್ತೀನಿ. ಅದಿಟ್ಟು ಫಸ್ಟ್ ಚಾಯ್ಸ್ ಬಂದ್ಬಿಟ್ಟು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ, SDA ಅಂತ. ನೀವು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ನೋಡ್ತಾ ಇರ್ತೀರಾ, ಕೆಲವರು ಸಿಸ್ಟಮ್ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ, ಕೆಲವರು ಫೈಲ್ ಇಟ್ಕೊಂಡಿರ್ತಾರೆ.
ಅವರೆಲ್ಲ ಕೂಡ ಮ್ಯಾಕ್ಸಿಮಮ್ ದ್ವಿತೀಯ ದರ್ಜೆ ಸಹಾಯಕರು ಅಂತ. ಅವರೆಲ್ಲ ಕೂಡ ಸೆಕೆಂಡ್ PUC ಮೇಲೆ ಒಂದು ಪರೀಕ್ಷೆ ಬರೆದು ಆ ಒಂದು ಸರ್ವಿಸ್ಗೆ ಬಂದಿರ್ತಾರೆ. ಸಂಬಳ ಒಂದು 4,000-5,000 ರೇಂಜ್ ಇರ್ತದೆ. ಅವರು SD ಅಂತ ಹೇಳ್ತೀವಿ, ದ್ವಿತೀಯ ದರ್ಜೆ ಸಹಾಯಕರು. ಇದಕ್ಕೆ PUC ಪಾಸ್ ಆಗಿದ್ರೆ ಸಾಕು. ಅಂಡ್ ನೆಕ್ಸ್ಟ್ ಇಮಿಡಿಯೇಟ್ ಬಾಯ್ಸ್ ತುಂಬಾ ಜನ ಸೇರ್ಕೊಳ್ಳೋದು ಸೆಕೆಂಡ್ PUC ಆದ್ಮೇಲೆ ಇಟ್ ಈಸ್ PC ಆರ್ ಪೊಲೀಸ್ ಕಾನ್ಸ್ಟೇಬಲ್. ಪೊಲೀಸ್ ಕಾನ್ಸ್ಟೇಬಲ್ಗೆ ನೀವು ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಫಿಟ್ನೆಸ್ ಇದು, ಸ್ವಲ್ಪ ಹೈಟ್ ವೇಟ್ ಚೆನ್ನಾಗಿದ್ದು, ಸ್ವಲ್ಪ ಬಾಡಿ ಸ್ಟ್ರಕ್ಚರ್ ಚೆನ್ನಾಗಿದ್ದು, ಸ್ವಲ್ಪ ಈ PT ಬಂದ್ಬಿಟ್ರೆ ನೀವು ಆರಾಮಾಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೋದು. ಸೆಕ್ಯೂರ್ ಜಾಬ್. ಅರ್ಥ ಆಯ್ತಾ? ಪೊಲೀಸ್ ಕಾನ್ಸ್ಟೇಬಲ್ ಬಿಟ್ಟರೆ ರೈಲ್ವೆ ಇಲಾಖೆಯಲ್ಲಿ ನಮ್ಮ ಇಲಾಖೆಗಳಲ್ಲಿ 2 ಇಲಾಖೆ ಪ್ಯೂರ್ಲಿ ಸೆಂಟ್ರಲ್ ಗವರ್ನಮೆಂಟ್ ಇದೆ. ಒಂದು ಪೊಲೀಸ್ ಇಲಾಖೆ, ಇನ್ನೊಂದು ರೈಲ್ವೆ ಇಲಾಖೆ. ಸಾರಿ ಪೊಲೀಸ್ ಇಲಾಖೆ ಅಲ್ಲ, ಪೋಸ್ಟ್ ಇಲಾಖೆ ಅಂದ್ರೆ ಅಂಚೆ ಇಲಾಖೆ ಮತ್ತು ರೈಲ್ವೆ ಇಲಾಖೆ. ಅಂಚೆ ಇಲಾಖೆ ಮತ್ತು ರೈಲ್ವೆ ಇಲಾಖೆ ಎರಡೇ ಏನು ಸೆಂಟ್ರಲ್ ಗವರ್ನಮೆಂಟ್ ಪ್ಯೂರ್ಲಿ ಜಾಬ್ಸ್ ಆಗಿರುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಇದು ಕೇಂದ್ರ ಸರ್ಕಾರದ ಒಂದು ಹುದ್ದೆಗಳಾಗಿರುತ್ತೆ. ರೈಲ್ವೆ ಇಲಾಖೆಯಲ್ಲಿ ಏನ್ ಸಿಗುತ್ತೆ? ಕ್ಲರ್ಕ್ ಕಮ್ ಟೈಪಿಸ್ಟ್, ಟಿಕೆಟ್ ಕ್ಲರ್ಕ್, ಟ್ರೈನ್ ಕ್ಲರ್ಕ್, ಜೂನಿಯರ್ ಟೈಮ್ ಕೀಪರ್, ಈ ತರ ಸಣ್ಣ ಪುಟ್ಟ ಕೆಲಸಗಳು ಸಿಗುತ್ತೆ. ಯಾವ ಮೇಲೆ? PUC ಮೇಲೆ. ಕಾಮನ್ ಫಾರ್ ಆಲ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲರೂ ಕಾಮನ್ ಇದೆ. ಅಂಚೆ ಇಲಾಖೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್, ಬ್ರಾಂಚ್ ಮಾಸ್ಟರ್, ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಗ್ರಾಮ ಲೆಕ್ಕ ಸೇವಕ್, ಮನೆಗೆ ಊರ್ಲ ಹತ್ರ ಬರ್ತಾರಲ್ವಾ ಅವ್ರು GDS ಅಂತ ಕರೀತೀವಿ. ಗ್ರಾಮ ಲೆಕ್ಕ ಸೇವಕ ಮತ್ತೆ ಪೋಸ್ಟಲ್ ಅಸಿಸ್ಟೆಂಟ್ ಮತ್ತೆ ಸಾರ್ಟಿಂಗ್ ಅಸಿಸ್ಟೆಂಟ್ ಅಂತ ಅಂಚೆ ಇಲಾಖೆಗಳಲ್ಲಿ ವಿವಿಧ ರೀತಿಯ ಒಂದು ಹುದ್ದೆಗಳು ಸಿಗುವಂತ ಅವಕಾಶಗಳಿದೆ. ಆಮೇಲೆ ನಾವೇನ್ ಮಾಡ್ತೀವಿ? ಅಗ್ನಿಶಾಮಕ ಸಿಬ್ಬಂದಿ ಅಂತ ತಗೊಳ್ತಾರೆ. ಅದನ್ನು ಕೂಡ ಆನ್ ಸೆಕೆಂಡ್ PUC. ಫಸ್ಟ್ PUC ಮೇಲೆ ಯಾವ್ದು ಜಾಬ್ ಇಲ್ಲ. ಇದು ಕ್ಲಿಯರ್? ಫಸ್ಟ್ PUC ಮೇಲೆ ನಿಮಗೆ ಜಾಬ್ ಕೊಡೋದಿಲ್ಲ. ಫಸ್ಟ್ PUC ಓದ್ಬಿಟ್ಟು ನಾನು ಸ್ಟಾಪ್ ಮಾಡಿದ್ದೀನಿ ಅಂದ್ರೆ ನಿಮ್ಗೆ SLC ಮೇಲೆ ಜಾಬ್ ಕೊಡ್ತಾರೆ ಹೊರತು ಫಸ್ಟ್ PUC ಮೇಲೆ ಯು ವಿಲ್ ನಾಟ್ ಗೆಟ್ ಎನಿ ಜಾಬ್. PUC ಅಂದ್ರೆ ಇಟ್ ಇಸ್ ಸೆಕೆಂಡ್ PUC, ನಾಟ್ ಫಸ್ಟ್ PUC. ಅರ್ಥ ಆಯ್ತಾ? ಹಾಗಾಗಿ ನೀವು ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ VA ಅಂತ ಕರೀತಾರೆ, ವಿಲೇಜ್ ಅಕೌಂಟೆಂಟ್. ವಿಲೇಜ್ ಅಕೌಂಟೆಂಟ್ ಜಾಬ್ ಕೂಡ ಆಫ್ಟರ್ ಸೆಕೆಂಡ್ PUC ನಿಮಗೆ ಬರೆಯುವಂತದ್ದು ಒಂದು ಜಾಬ್. ಈಗ ಮೊದಲನೇ ಕೂಡ ಮೆರಿಟ್ ಮೇಲೆ ತಗೊಳ್ತಾ ಇದ್ರು, ಈಗ ಅದಕ್ಕೆ ಎಕ್ಸಾಮ್ ಮಾಡ್ತಾ ಇದ್ರು. ಇದೆಲ್ಲ ಕೂಡ ನಾವು ಏನು ಅಪ್ಲೈ ಮಾಡಬಹುದು, ಎಕ್ಸಾಮ್ ಬರುತ್ತೆ. ಮತ್ತೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳು, ಸರ್ಕಾರಿ ಬ್ಯಾಂಕುಗಳಲ್ಲಿ ಕೆಲಸ, ವಿವಿಧ ಸರ್ಕಾರಿ ಇಲಾಖೆಗಳಾದ ಜಲಮಂಡಳಿ, ವಿದ್ಯುತ್ ಸಂಪರ್ಕ, ಸಾರಿಗೆ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಇತರ ಇಲಾಖೆಗಳಲ್ಲಿ ಕೆಲಸ. ಓಕೆ, ಸೊ ಈ ಒಂದು ಇಲಾಖೆಗಳಲ್ಲಿ ನಮಗೆ ದ್ವಿತೀಯ PUC ಕಂಪ್ಲೀಟ್ ಆಗಿರ್ಬೇಕು. ಇಷ್ಟು ಸಂಬಳ ಕೊಡ್ತೀವಿ, ಏಜ್ ಲಿಮಿಟ್ ಇಷ್ಟಿರ್ಬೇಕು. ಅರ್ಥ ಆಯ್ತಾ? ಇದೆಲ್ಲ ಕೂಡ ಮೆನ್ಷನ್ ಮಾಡಿ ನಿಮ್ಗೆ ಕಾಲ್ಫಾರ್ ಮಾಡಬೇಕಾದ್ರೆ ನೀವು ಅಪ್ಲೈ ಮಾಡಿ. ಆನ್ಲೈನ್ ಅಪ್ಲಿಕೇಶನ್ ಮ್ಯಾಕ್ಸಿಮಮ್ ಇರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಒಂದು ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯಲ್ಲಿ ನೀವು ಉತ್ತಮ ಅಂಕಗಳನ್ನ ತೆಗೆದಾಗ ಆವಾಗ ನಿಮ್ಗೆ ಏನು ಉದ್ಯೋಗ ಸಿಗುವಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ನಾವು ಗೌರ್ಮೆಂಟ್ ಜಾಬ್ ಮಾಡ್ಬೇಕಾ, ಪ್ರೈವೇಟ್ ಜಾಬ್ ಮಾಡ್ಬೇಕಾ? ಇದನ್ನ ಕ್ಲಾರಿಟಿ ಕೊಡೋಣ ಅಂತ. ವಾಟ್ ಜಾಬ್ ಇಸ್ ಇಂಪಾರ್ಟೆಂಟ್? ಅದಕ್ಕಿಂತ ಮೊದಲು ನಾವು ಬಡವರಾಗಬೇಕು, ಶ್ರೀಮಂತರಾಗಬೇಕು. ಸ್ವಲ್ಪ ಸಪರೇಟ್ ಬೇಸಿಗಳಿದೆ. ಶ್ರೀಮಂತರಾಗಬೇಕಾ, ಬಡವರಾಗಬೇಕಾ? ನಮ್ಮ PUC ಸ್ಟೂಡೆಂಟ್ಸ್ ಒಂದ್ಸತಿ ಹೇಳಿದ್ದೀನಿ ಅದನ್ನ. ನಾವು ಬಯಕೆಗಳಲ್ಲಿ ಬಡವರಾಗಬೇಕು, ಹೃದಯದಲ್ಲಿ ಶ್ರೀಮಂತರಾಗಬೇಕು. ಇದು ಕ್ಲಿಯರ್? ಬಯಕೆಗಳು ಅತ್ಯಂತ ಹೆಚ್ಚು ಬಯಕೆಗಳು. ನಾನು ಒಂದು ಡುಪ್ಲೆಕ್ಸ್ ಮನೆ, ಒಂದು 10 ಮನೆ ಕಟ್ತೀನಿ, ಫ್ಲೈಟ್ ಅಲ್ಲಿ ಓಡಾಡ್ತೀನಿ, BMW ಕಡೆ ಓಡಾಡ್ತೀನಿ, ಈ ತರ ಕನ್ಸಿಟ್ಕೊಂಡ್ರೆ ಅದು ಏನು ಅದ್ರ ಪ್ರಕಾರ ನಾವು ಕೆಲಸ ಮಾಡಿಲ್ಲ ಅಂದ್ರೆ ತಲೆ ಕೆಟ್ಟೋಗುತ್ತೆ, ನೆಮ್ಮದಿ ಸಿಗಲ್ಲ. ಅರ್ಥ ಆಯ್ತಾ? ಇನ್ನೊಂದೇನು ಏನು ಬಯಕೆಗಳಲ್ಲಿ ಬಡವನಾಗಿರ್ಬೇಕು, ಹೃದಯದಲ್ಲಿ ಶ್ರೀಮಂತಿಕೆ ಇದ್ದಾಗ ನಾವು ಯಾವುದಕ್ಕೂ ಹೆಚ್ಚಾಗಿ ಆಸೆ ಪಡೋದಿಲ್ಲ. ಎಲ್ಲರೂ ಸಹಾಯ ಮಾಡೋಣ, ನಾನೇ ಅನ್ನೋದು ಏನು ಬೇಡ, ನನಗೆ ಅನ್ನೋದು ಏನು ಬೇಡ. ಎಷ್ಟು ಜನಕ್ಕಾದ್ರೆ ಅಷ್ಟು ಜನಕ್ಕೆ ನಾವು ಸಹಾಯ ಮಾಡೋ ಉದ್ದೇಶ ಬಂದಾಗ ನಾವು ಹೆಚ್ಚಾಗಿ ಸ್ಟ್ರೆಸ್ಗೊಳ್ಳೇದಾಗಲ್ಲ. ನನಗೆ ಅದು ಬೇಕು ಅಂತ ನಾವು ಡಿಮ್ಯಾಂಡ್ ಮಾಡೋಣ, ಅವಾಗ ಮೈಂಡ್ ಕ್ಲಿಯರ್ ಆಗುತ್ತೆ. ಒಟ್ಟಲ್ಲಿ ಒಂದು ಮಾತ್ರ ಕ್ಲಿಯರ್, ನೀವು ಯಾವುದೇ ಕನಸು ಕಟ್ಕೋಬಹುದು, ಎಷ್ಟೇ ದುಡ್ಡು ಮಾಡಬೇಕು ಅಂತ ಕನಸು ಕಟ್ಕೋಬಹುದು. ಸರ್ಕಾರಿ ಕೆಲಸ, ಖಾಸಗಿ ಕೆಲಸ, ಬಿಸ್ನೆಸ್ ಮ್ಯಾಗ್ನೆಟ್ ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಅದಕ್ಕೆ ಬ್ಯಾಕ್ ಬೋನ್ ಆಗಿ ನೀವು ಕೊಡಬೇಕಾಗಿರೋದು ನಿಮ್ಮ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ಏನು ಸಿಗೋದಿಲ್ಲ. ಒಂದ್ ವೇಳೆ ಸಿಕ್ಕರೂ ಕೂಡ ಅದು ಪರ್ಮನೆಂಟ್ ಆಗಿರೋದಿಲ್ಲ. ಹಾರ್ಡ್ ವರ್ಕ್ ಇದ್ರೆ ನೀವು ಏನ್ ಬೇಕೋ ಆಗ್ಬೋದು. ಯು ಕ್ಯಾನ್ ಬಿಕಮ್ ಪೈಲಟ್, ಯು ಕ್ಯಾನ್ ಬಿಕಮ್ IAS, ಯು ಕ್ಯಾನ್ ಬಿಕಮ್ ಗ್ರೇಟ್ ಬಿಸ್ನೆಸ್ ಮ್ಯಾನ್. ಒಬ್ಬ ವಿಡಿಯೋ ತೆಗಿತಾ ಇರ್ತಾನೆ, ವಿಡಿಯೋ ತೆಗಿತಾ ಇದ್ದಾಗ ಆ ಫೋಟೋ ತೆಗಿತಾ ಇರ್ತಾರೆ. ಫೋಟೋ ಆದ್ಮೇಲೆ ಅವ್ನು ಯೋಚನೆ ಮಾಡ್ತಾರೆ, ಈ ಫೋಟೋಗಳ ತರ ನಾವು ವಿಡಿಯೋ ಯಾಕೆ ಮಾಡಕ್ಕಾಗಲ್ಲ ಅಂತ. ವಿಡಿಯೋ ಮಾಡ್ದ, ಈ ವಿಡಿಯೋ ನಾನ್ ಮಾತ್ರ ನೋಡ್ತಾ ಇದ್ದೀನಿ, ಜಗತ್ತೆಲ್ಲ ನೋಡ್ಬೇಕಲ್ಲ.
ಅದಕ್ಕೆ ಬಂದಿದೆ ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್. ಅರ್ಥ ಆಯ್ತಾ? ಇಡೀ ಜಗತ್ತನ್ನ ಆಡ್ತಾ ಇದೆ ಫೇಸ್ಬುಕ್ ಇವತ್ತು. ವಾಟ್ಸಪ್ ಟೆಸ್ಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಪತ್ರ ಬರೀಬೇಕಂದ್ರೆ ವಾಟ್ಸಪ್ ಬಂದಿದೆ ಎಲ್ಲಿಂದ? ಅಮೆರಿಕಾದಿಂದ ಬಂದಿದ್ದು. ಓಕೆ, ಅದು ಕೂಡ ಏನಾಯ್ತು, ಟೆಸ್ಟ್ ಮಾಡೋದ್ರಿಂದ ಈಗ ವಿಡಿಯೋ ಕಳಿಸ್ಬೋದು, ಆಡಿಯೋ ಕಳಿಸ್ಬೋದು, PDF ಕಳಿಸ್ಬೋದು, ಎಲ್ಲ ಏನ್ ಬೇಕೋ ಅದೆಲ್ಲ ಶೇರ್ ಮಾಡ್ಬೋದು. ಮ್ಯಾಕ್ಸಿಮಮ್ ಹಣ ಕೂಡ ಕಳಿಸ್ಬೋದು ಈಗ. ಅಂತ ಫೀಚರ್ಸ್ ಬಂದಿದೆ ನೋಡಿ. ಒಂದೊಂದು ಸಮಸ್ಯೆಯನ್ನು ನಾವು ಸಾಲ್ವ್ ಮಾಡ್ತಾ 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 ಒಂದೊಂದು ಉದ್ಯಮವನ್ನು ಸೃಷ್ಟಿ ಮಾಡ್ತೀವಿ. ಒಂದು ಉದ್ಯಮ ಬರ್ತಾ ಇದೆ ಅಂದ್ರೆ ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, ಈ ಉದ್ಯಮದವ್ರಿಗೆ ಸ್ಯಾಲರಿ ಮೀಟಿಂಗ್ ಇಲ್ಲ. ಯಾಕಂದ್ರೆ ಕಾಮರ್ಸ್ ಅಲ್ಲಿ ಸ್ವಲ್ಪ ಹೇಳ್ಬೇಕಾಗುತ್ತೆ. IAS ಗೆ ಸ್ಯಾಲರಿ ಲಿಮಿಟ್ ಇದೆ, ರಾಷ್ಟ್ರಪತಿಗಳಿಗೆ ಸ್ಯಾಲರಿ ಲಿಮಿಟ್ ಇದೆ, ಪ್ರಧಾನಮಂತ್ರಿಗಳಿಗೆ ಸ್ಯಾಲರಿ ಲಿಮಿಟ್ ಇದೆ. ಆದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಎಷ್ಟು ದುಡಿದ್ರು ಕೂಡ ನಿಮ್ಮನ್ನ ಯಾರು ಕೇಳಲ್ಲ. ಸರ್ಕಾರಕ್ಕೆ ಏನ್ ಟ್ಯಾಕ್ಸ್ ಕಟ್ಟಬೇಕು ನೀವು ಕಟ್ಕೊಟ್ಟಿದ್ದೀರಾ ಅಂದ್ರೆ ಎಷ್ಟು ಕೋಟಿ ಆದ್ರೂ ದುಡ್ಡು ಹೋಗ್ಬೋದು. ಇವತ್ತು ಎಲ್ಲಾ 200 ದೇಶಗಳು 200+ ಕಂಟ್ರೀಸ್ ನಾವು ಲೆಕ್ಕ ತಗೊಂಡ್ರೆ ಅಪ್ರಾಕ್ಸಿಮೇಟ್ ಎಷ್ಟು ಕಂಟ್ರಿ ಇದೆ ಅಂದ್ರೆ 200 ಕಂಟ್ರಿ ಇದೆ. 200 ಕಂಟ್ರಿಯಲ್ಲಿ ಪ್ರತಿ ಕಂಟ್ರಿಯನ್ನು ಟಾಪರ್ಸ್ ರಿಚೆಸ್ಟ್ ಪರ್ಸನ್ಸ್ ಯಾರಾದ್ರೂ ಇದ್ದಾರೆ ಅಂದ್ರೆ ಇಟ್ ಇಸ್ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನ್ಸ್ ಆರ್ ರೂಲಿಂಗ್ ದ ವರ್ಲ್ಡ್. ದೇ ಡಿಫೈನ್ ಪೊಲಿಟಿಕ್ಸ್, ದೇ ಡಿಫೈನ್ ಕಂಟ್ರಿ ಬಿಹೇವಿಯರ್. ಅಂದ್ರೆ ಜನ ಹೇಗಿರ್ಬೇಕು, ಆಡಳಿತ ಹೇಗಿರ್ಬೇಕು ಅನ್ನೋದು ಕೂಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಡಿಸೈಡ್ ಮಾಡ್ತಾರೆ. ಅಷ್ಟು ಪವರ್ ಇದೆ ಅವರು. ಒಂದು 5 ಎಕರೆ ಜಮೀನಿದ್ದು ಅದ್ರಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇದ್ದು, ಒಳ್ಳೆ ನೀರು ಬರ್ತಾ ಇದ್ರೆ ಅವ್ರು ಬ್ಲೇಡ್ ತಗೊಂಡು ಬೀಸಿ ಬಿಡ್ತೀವಿ. ಅವರು ಮನಸ್ಸು ಮಾಡಿದ್ದಾರೆ ಅಂದ್ರೆ ಹಿಂಗೆ ಏನು ಲೋಕ್ ತಿರ್ಸ್ತಾರೆ, ಎಲ್ಲೋ ಒಂದ್ ಕಡೆ ಅಲ್ಲಿ ಬರ್ಡ್ ಇಡ್ತಾರೆ, ಎಲ್ಲಿ ಸ್ಟಾಪ್ ಆದ್ರೆ 300-400 ಎಕರೆ ಜಮೀನು ತೆಗಿತಾರೆ ಬಿಸ್ನೆಸ್ ಮಾಡೋದು. ಅಷ್ಟು ಕೆಪಾಸಿಟಿ ಇದೆ ಬಿಸ್ನೆಸ್ ಮ್ಯಾನ್ಸ್. ಸೊ ಹಾಗಾದ್ರೆ ನೀವು ಗೌರ್ಮೆಂಟ್ ಜಾಬ್ ಮಾಡ್ಬೇಕಾ, ಪ್ರೈವೇಟ್ ಜಾಬ್ ಮಾಡ್ಬೇಕಾ ಅನ್ನೋದು ನಿಮ್ಮ ಇಚ್ಛೆ. ಗೌರ್ಮೆಂಟ್ ಜಾಬ್ ಮಾಡಿದ್ರೆ ಲೈಫ್ ಲಾಂಗ್ ನಿಮಗೆ ಸ್ಯಾಲರಿ ಬರ್ತಾ ಇರುತ್ತೆ, ಜೊತೆಗೆ ಆರ್ಥಿಕವಾಗಿ ಸೆಕ್ಯೂರಿಟಿ ಇರುತ್ತೆ. ಮತ್ತೆ ಒಂದು ಸರ್ಕಾರವೇ ಬದುಕಬೇಕಾಗುತ್ತೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಹೆಚ್ಚಾಗಿ ಸಂಬಳ ಬರಲ್ಲ. ಹೆಚ್ಚಾಗಿ ಸಂಬಳ ಬಂದರೂ ಕೂಡ ಅಷ್ಟಕ್ಕೆ ಕಮಿಟ್ಮೆಂಟ್ ಇರುತ್ತೆ. ಆ ಒಂದು ಸರ್ಕಾರದಲ್ಲಿ ನೀವು ನಾನೊಂದು ಡಬಲ್ ಬೆಡ್ರೂಮ್ ಮನೆ, ಒಂದು ಫ್ಲಾಟ್, ಅದು ಬಿಟ್ಟರೆ ಹೆಚ್ಚಾಗಿ ಜಾಸ್ತಿ ಮಾಡಲಿಕ್ಕೆ ಅಲ್ಲಿ ಜಾಸ್ತಿ ಸ್ಯಾಲರಿ ಕೊಡಲ್ಲ. ಇನ್ ಕೇಸ್ ನಾವು ಬೇರೆ ಆಕ್ಟಿವಿಟೀಸ್ ಏನಾದ್ರು ಮಾಡಕ್ ಹೋದ್ರೆ ಸರ್ಕಾರ ಲೆಕ್ಕ ಕೇಳ್ತದೆ, ನಿಮ್ಗೆ ಸಂಬಳ ಕೊಡ್ತಾರೆ, ಸಿಕ್ಕಿ ನೀವು ಬೇರೆ ಕೆಲಸ ಮಾಡ್ತಾ ಇದೀವಿ ಅಂತ. ಹಾಗಾಗಿ ಸರ್ಕಾರಿ ಕೆಲಸಗಳಂದ್ರೂ ಕೂಡ ಕೆಲವೊಂದು ಡಿಮೆರಿಟ್ಸ್ ಇದೆ. ಅರ್ಥ ಆಯ್ತಾ? ಖಾಸಗಿ ಕೆಲಸ ಮಾಡೋರಿಗೆ ನೀವು ಎಷ್ಟು ಸ್ಯಾಲರಿ ಆದ್ರೂ ತಗೋಬಹುದು, ಎಷ್ಟು ಪ್ರಾಪರ್ಟಿ ಆದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಸರ್ಕಾರಿ ಅಧಿಕಾರಿಗಳು ಆ ಥರ ಮಾಡೋಂಗಿಲ್ಲ. ಯಾಕಂದ್ರೆ ಸರ್ಕಾರ ಏನ್ ಸಂಬಳ ಕೊಡುತ್ತೆ ಅದಕ್ಕೆ ಅವರ ಒಂದು ಆಸ್ತಿಗಳು ಮ್ಯಾಚ್ ಆಗ್ಬೇಕು. ಅರ್ಥ ಆಯ್ತಾ? ಇದೊಂದು ರೂಲ್ ಇದೆ, ಅದ್ರ ಬಗ್ಗೆ ಹೇಳೋದಕ್ಕೆ ನಾನು ಸ್ವಲ್ಪ ನೆಕ್ಸ್ಟ್ PUC ಅಲ್ಲಿ ನಾವು ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ? ಇದೊಂದು ಕ್ವಶನ್ SSC ಕಂಪ್ಲೀಟ್ ಆದ್ಮೇಲೆ ಕಾಮನ್ ಆಗಿ ಎಲ್ಲ ಅನ್ಕೊಳ್ಳೋದು ಏನಂದ್ರೆ ಹೆಚ್ಚು ಮಾರ್ಕ್ಸ್ ಬಂದ್ರೆ ಸೈನ್ಸು, ಅವರೇಜ್ ಮಾರ್ಕ್ಸ್ ಬಂದ್ರೆ ಕಾಮರ್ಸು, ತುಂಬಾ ಕಡಿಮೆ ಮಾರ್ಕ್ಸ್ ಜಸ್ಟ್ ಪಾಸ್ ಬಂದ್ರೆ ಆರ್ಟ್ಸು ಅಂತ. ಹಾಗಾದ್ರೆ ಸೈನ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ ಅಂದಾಗ ನೀವು ಯೋಚನೆ ಮಾಡಬೇಕಾಗಿರೋದು ಮಾರ್ಕ್ಸ್ ಬಗ್ಗೆ ಅಲ್ಲ. ಮಾರ್ಕ್ಸ್ ಇಸ್ ಜಸ್ಟ್ ಎ ನಂಬರ್. ನಿಮ್ಮ ಕನಸು ಏನು? ಆ ಲೆವೆಲ್ ಮೆಚುರಿಟಿ ಇರಲ್ಲ ನಿಮ್ಗೆ. ನಾನು ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಟೀಚರ್ ಆಗ್ಬೇಕಾ, ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ ಅಂತ ಒಂದು ಕ್ಲಾರಿಟಿ ಇರಲ್ಲ. ಆದ್ರೂ ಕೂಡ ನಿಮಗೆ ಗೊತ್ತಿರುವಂತಹ ಟೀಚರ್ಸ್ ಹತ್ರ ಮಾಹಿತಿ ತಗೋಬೇಕು, ನಿಮ್ಮ ಪೇರೆಂಟ್ಸ್ ಹತ್ರ ಮಾಹಿತಿ ತಗೋಬೇಕು. ಅದಕ್ಕೆ ಅಂತ ಕೆಲವೊಂದು ಕೌನ್ಸಿಲಿಂಗ್ ಸೆಂಟರ್ಸ್ ಇರ್ತದೆ, ಎಲ್ಲರೂ ಹೋಗ್ಬಿಟ್ಟು ನೀವು ಕ್ಲಾರಿಟಿ ತಗೋಬೇಕು. ಸೈನ್ಸ್ ಬೆಟರ್, ಕಾಮರ್ಸ್ ಬೆಟರ್, ಆರ್ಟ್ಸ್ ಬೆಟರ್. ಯಾವತ್ತು ಮಾರ್ಕ್ಸ್ ಮೇಲೆ ಡಿಟರ್ಮಿನೇಷನ್ ಆಗಬಾರ್ದು. ಅರ್ಥ ಆಯ್ತಾ? 300+ ಬಂದಿದ್ರು ಕೂಡ ಸೈನ್ಸ್ ಮಾಡ್ಬೋದು. ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿದ್ದೀನಿ ಅಂದ್ರೂ ಕೂಡ ನೀವು ಇಂಗ್ಲಿಷ್ ಕಲಿಯೋದಕ್ಕೆ ಬೇರೆ ಬೇರೆ ತಂತ್ರಜ್ಞಾನ ಬಂದಿದೆ, ಅದನ್ನೆಲ್ಲ ಬಳಸ್ಕೊಂಡು ನಾವು ಮ್ಯಾಥ್ಸ್ ಇಂಗ್ಲಿಷ್ ಎಲ್ಲ ಕಲ್ಕೊಂಡು ಬೇಕಾದ್ರೆ PUC ಸೈನ್ಸ್ ಮಾಡ್ಬೋದು. ಮಾರ್ಕ್ಸ್ ಮೇಲೆ ಯಾವತ್ತು ನಿಮ್ಮ ಕಾಂಬಿನೇಷನ್ ಡಿಪೆಂಡ್ ಆಗಬಾರ್ದು. ನಿಮ್ಮ ಕನಸು ಏನಿದೆ, ನಿಮ್ಮ ಒಂದು ಬಯಕೆಗಳೇನಿದೆ, ನಿಮ್ಮ ಒಂದು ಆಕಾಂಕ್ಷೆಗಳೇನಿದೆ, ಅದರ ಮೇಲೆ ನಿಮ್ಮ ಕೋರ್ಸ್ ಚಾಯ್ಸ್ ಆಗಬೇಕು. ಯೂಶುವಲ್ ಆಗಿ ಸೈನ್ಸ್ ಮಾಡೋದಕ್ಕೆ ಸ್ವಲ್ಪ ಕ್ಯಾಲಿ ಬರಬೇಕು. ಕ್ಯಾಲಿ ಬಂದ್ರೆ ಸ್ವಲ್ಪ ಟೋಟಲ್ ಬಲ ಅಲ್ಲ, ಎದೇನು ಬಲ ಇರಬೇಕು, ಮೆದುಳಿನ ಬಲ ಇರಬೇಕು. ಅರ್ಥ ಆಯ್ತಾ? ಸೈನ್ಸ್ ಮಾಡಿದ್ರೆ ನಿಮಗೆ ಏನ್ ಚಾಯ್ಸ್ ಇರುತ್ತೆ, ಕಾಮರ್ಸ್ ಮಾಡೋದ್ರೆ ಏನ್ ಚಾಯ್ಸ್ ಇರುತ್ತೆ, ಆರ್ಟ್ಸ್ ಮಾಡೋದ್ರೆ ಏನ್ ಚಾಯ್ಸ್ ಇರುತ್ತೆ ಅನ್ನೋದು ಮುಂದೆ ಹೇಳ್ತೀನಿ. ವಾಣಿಜ್ಯ ಯಾರು ಮಾಡ್ತಾರೆ ಮತ್ತೆ ಆರ್ಟ್ಸ್ ಯಾರು ಮಾಡ್ತಾರೆ ಅನ್ನೋದನ್ನ ಮುಂದೆ ನೋಡೋಣ. ಟಾಪ್ ಕಾಂಬಿನೇಷನ್ಸ್ ಇನ್ ನಾವು PUC ಯಲ್ಲಿ ಸಂಯೋಜನೆಗಳು ಅಂತ ಬರ್ತದೆ, ವಿಷಯ ಸಂಯೋಜನೆಗಳು ಅಂತ. ಅದರಲ್ಲಿ ಸೈನ್ಸ್ಗೆ PCMB ಅಥವಾ PCMCS ಅಂತ ಬರ್ತದೆ. PCMB ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ.
ಅರ್ಥ ಆಯ್ತಾ? ಮುಂದೆ ಏನಾದ್ರೂ ನೀವು PCMC ತಗೊಂಡಿದ್ದೀರಾ ಅಂದ್ರೆ ನೀವು ಒಳ್ಳೆ ಡಾಕ್ಟರ್ ಅಥವಾ ಸೈಂಟಿಸ್ಟ್ ಆಗಬೇಕು ಅಂದ್ರೆ ನೀವು ಈ PCMC ತಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. PCMCS ಅಂದ್ರೆ ಲಾಸ್ಟ್ ಅಲ್ಲಿ CS ಏನಾದ್ರು ಕಂಪ್ಯೂಟರ್ ಸೈನ್ಸ್, ಇಲ್ಲಿ ಸಾಫ್ಟ್ವೇರ್ಗಳು ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಟೆಕ್ಕಿಗಳು ಅಂತ ಹೇಳ್ತೀವಿ. ಟೆಕ್ಕಿಗಳು ಅಂದ್ರೆ ಗೊತ್ತಾ, ಬೆಂಗಳೂರಲ್ಲಿ ತುಂಬಾ ಜನ ಟೆಕ್ಕಿಗಳಿದ್ದಾರೆ. ಆಂಧ್ರದಿಂದ ಈ ಕಡೆ ತಮಿಳ್ನಾಡಿಂದ ಕೇರಳದಿಂದ ಬಂದು ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದೆ. ಎಲ್ಲ BEಗಳು MBಗಳು ಇಂಟೆಕ್ಗಳು ಎಲ್ಲ ಟೆಕ್ಕಿಗಳು. ಅವರೆಲ್ಲ ಕೂಡ PUC ಅಲ್ಲಿ ಸೈನ್ಸ್ ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡು ಮತ್ತೆ BE ಅಂತ ಮಾಡ್ಕೊಂಡು ಬರ್ತಾರೆ. ಓಕೆ, ಕಾಮರ್ಸ್ ಅಂದ್ರೆ ಇನ್ನು ಮುಂದೆ ಹೇಳ್ತೀನಿ. ECBA, HEBA, EBSCA, EMBA ಈ ತರ ಬರ್ತದೆ. ಅಂದ್ರೆ ಬಿಸ್ನೆಸ್ ಅಕೌಂಟ್ಸ್ ಕಾಮನ್ ಆಗಿ ಇರ್ತದೆ, ಅದ್ರ ಜೊತೆಗೆ ಎಕನಾಮಿಕ್ಸ್ ಕಾಮನ್ ಆಗಿ ಇರ್ತದೆ. 3 ಸಬ್ಜೆಕ್ಟ್ ಕಾಮನ್. ಕನ್ನಡ ಇಂಗ್ಲಿಷ್ ಕಂಪಲ್ಸರಿ ಇರ್ತದೆ. ಎಲ್ಲ ಯಾವುದೇ ತಗೊಳ್ರಿ, ಸೈನ್ಸ್ ತಗೊಳ್ರಿ, ಆರ್ಟ್ಸ್ ತಗೊಳ್ರಿ, ಕಾಮರ್ಸ್ ತಗೊಳ್ರಿ, ಫಸ್ಟ್ 2 ಲ್ಯಾಂಗ್ವೇಜಸ್ ಆರ್ ಕಂಪಲ್ಸರಿ. ಯಾವ್ದಾದ್ರು ಕನ್ನಡ ಮತ್ತೆ ಇಂಗ್ಲಿಷ್ ಇರ್ತದೆ. ಅರ್ಥ ಆಯ್ತಾ? ಒಬ್ಬ ಡಾಕ್ಟರ್ ಹಿಂಗೆ ತಲೆನೋವು ಅಂತ ಹೋದ್ರೆ ತಲೆಗೆ ಇಂಜೆಕ್ಷನ್ ಕೊಡ್ತಾನೆ, ಕರೆಕ್ಟ್ ಟ್ರೀಟ್ಮೆಂಟ್ ಎಲ್ಲ ಅದು. ಮತ್ತೆ ಡಾಕ್ಟರ್ಸ್ ಸ್ಟೆಥೋಸ್ಕೋಪ್ ಇಟ್ಕೊಂಡು ಫಸ್ಟ್ ಎಲ್ಲಿರ್ತಾರೆ, ಎಡಗಡೆ ಇರ್ತಾರೆ, ಬಲಗಡೆ ಇರ್ತಾರೆ. ಕಾಟ್ ಹಿಡಿದ ಆ ಕಡೆ ಇಲ್ಲಿ ಎಡಗಡೆನೇ ಇರ್ತಾರೆ. ಯಾಕಂದ್ರೆ ಜೋಬ್ ಇರುತ್ತೆ, ಜೋಬ್ ದುಡ್ಡಿದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ ಫಸ್ಟ್ ಈ ಕಡೆ ಇರ್ತಾರೆ. ದುಡ್ಡಿದ್ರೆ ಇವ್ರು ಒಳ್ಳೆ ಪೇಷಂಟ್ ಅಂತ ಅವ್ರಿಗೆ ಎಷ್ಟು ದುಡ್ಡಿದೆಯೋ ಅಷ್ಟು ಟ್ರೀಟ್ಮೆಂಟ್ ಅಲ್ಲೆಲ್ಲ ಅದು ಜೋಬ್ ಫುಲ್ ಖಾಲಿ ಆಗಬೇಕು, ಆಮೇಲೆ ಕಾಟ್ ನೋಡೋದು. ಜೋಬ್ ಫುಲ್ ಖಾಲಿ ಆದ್ಮೇಲೆ ಆಮೇಲೆ ಒಳಗಡೆ ಇರ್ತಾರೆ. ಅರ್ಥ ಆಯ್ತಾ? ಮತ್ತೆ ಶುಗರ್ ಟೆಸ್ಟ್ ಮಾಡೋರು ಕೆಲವು ಡಾಕ್ಟರ್ ಇರ್ತಾರೆ. ಹೆಂಗೆ ಅವ್ರು ಬಂದ ತಕ್ಷಣ ಚಾಕ್ ತಗೊಂಡು ಒಂದು ಕೈ ಒಂದು ಹಾಕ್ತಾರೆ, ಬ್ಲಡ್ ಎಲ್ಲ ಫ್ಲೋರ್ ಮೇಲೆ ಬಿದ್ಮೇಲೆ ಒಂದು 10 ನಿಮಿಷ ಬಿಟ್ಟು ಬನ್ನಿ ನಿಮ್ಗೆ ಹೇಳ್ತೀವಿ ರಿಸಲ್ಟ್ ಅಂತ ಹೇಳ್ತಾರೆ. 10 ನಿಮಿಷ ಬಿಟ್ಟು ಬಂದ್ಮೇಲೆ ಒಂದ್ ವೇಳೆ ಆ ಬ್ಲಡ್ ಮೇಲೆ ಇರುವೆಗಳಿಂದ ಬಂದಿದೆ ಅಂದ್ರೆ ಅವ್ರಿಗೆ ಶುಗರ್ ಇದೆ ಅಂತ. ಬ್ಲಡ್ ಮೇಲೆ ಶುಗರ್ ಏನೋ ಯಾವುದು ಇರುವೆಗಳು ಬಂದಿಲ್ಲ ಅಂದ್ರೆ ನಿಮ್ಗೆ ಶುಗರ್ ಇಲ್ಲ. ಯಾಕಂದ್ರೆ ನಿಮ್ಮ ರಕ್ತದ ಮೇಲೆ ಯಾವುದು ಇರುವೆಗಳು ಬಂದಿಲ್ಲ, ಹಾಗಾಗಿ ನಿಮ್ಗೆ ಶುಗರ್ ಇಲ್ಲ ಅಂತ. ಈ ರೀತಿ ಮಾಡುವರು ಯಾವುದೇ ರೀತಿ ಕೌಶಲ್ಯತೆ ಹೊಂದಿರಲ್ಲ, ಜ್ಞಾನ ಹೊಂದಿರಲ್ಲ, ಜಸ್ಟ್ ಡಿಗ್ರಿನ ಕೊಂಡುಕೊಂಡು ಬಂದಿರ್ತಾರೆ ಅಷ್ಟೇ. ಅವರೆಲ್ಲ ಕೊಡೋದು ರಾಂಗ್ ಟ್ರೀಟ್ಮೆಂಟ್. ಅರ್ಥ ಆಯ್ತಾ? ಸೊ ಹಾಗಾಗಿ ಆರ್ಟ್ಸ್ ಮಾಡಿದ್ರೆ ಏನು, ECHS ಈ 3 ಸ್ಕಿಲ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮುಂದೆ ಹೋಗೋಣ. ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್ ಇದ್ದಾರೆ. ಕಾಂಬಿನೇಷನ್ಸ್ ಆಲ್ರೆಡಿ ಹೇಳಿದ್ದೀನಿ. ವೈದ್ಯರಾಗ್ಬೋದು, ಇಂಜಿನಿಯರ್ ಆಗಿರ್ಬೋದು, ಬಹುತೇಕ ತಂತ್ರಜ್ಞಾನ ಆಧಾರಿತ ಕೆಲಸಗಳು, ಮೋಸ್ಟ್ಲಿ ಟೆಕ್ನಿಕಲ್ ಬೇಸ್ಡ್ ಜಾಬ್ಸ್, ಟೆಕ್ನಾಲಜಿ ಬೇಸ್ಡ್ ಜಾಬ್ಸ್. ಯಾವ್ದಾವುದು ನೋಡೋಣ. ಡೇಟಾ ವಿಜ್ಞಾನಿ, ಮನೋವಿಜ್ಞಾನಿ, ಯಂತ್ರ ಕಲಿಕೆ ಅಂದ್ರೆ ಮಿಷನ್ ಲರ್ನಿಂಗ್, ರೋಬೋಟಿಕ್ಸ್, ಬಾಹ್ಯಾಕಾಶ ತಂತ್ರಜ್ಞಾನ, ವೈಜ್ಞಾನಿಕ ಕಲಿಕೆ, ಡಿಸೈನಿಂಗ್, ಆನಿಮೇಷನ್ ಅಂದ್ರೆ ಗೊತ್ತಲ್ವಾ, ಹೋಗೋ ಚಾನಲ್ ಚಿಪ್ಪಿ ಎಲ್ಲ ನೋಡ್ತಿರಲ್ಲ, ಅದೆಲ್ಲ ಅನಿಮೇಷನ್ಸ್, ಅದು ಕೂಡ ಸೈನ್ಸ್ ಸಂಬಂಧಪಟ್ಟಂಗೆ. ಮತ್ತೆ ಈಗ ನಾವು ರಾಕೆಟ್ ಎಲ್ಲ ಬಿಡ್ತೀವಿ, ಮಾಹಿತಿಯನ್ನು ತಗೊಳ್ಬೇಕು, ಬಾಹ್ಯಾಕಾಶಕ್ಕೆ ನಾವು ಉಪಗ್ರಹಗಳನ್ನ ಬಿಡ್ತೀವಿ, ಅದು ಕೂಡ ಸೈನ್ಸ್. ಅರ್ಥ ಆಯ್ತಾ? ಕಂಪ್ಯೂಟರ್ ಇಟ್ಕೊಂಡ್ರೆ ಕಂಪ್ಯೂಟರ್ ಸೈನ್ಸ್ ಮಾತ್ರ. ಓಕೆ, ಇಟ್ಕೊಂಡ್ರೆ ಅದು ಏನು ಪ್ಯೂರ್ ಸೈನ್ಸ್ ಡಾಕ್ಟರ್. ಆ ತರ ನಿಮಗೆ ಬೇರೆ ಬೇರೆ ಅವಕಾಶಗಳು ಇರ್ತದೆ. ಸೈನ್ಸ್ ಅಲ್ಲಿ ನೀವು ತುಂಬಾ ಹೆಚ್ಚು ಸಂಬಳ ಪಡೆಯುವಂತ ಕೆಲಸಗಳಿದೆ. ಆಮೇಲೆ ಸೈನ್ಸ್ ಅಲ್ಲಿ ತುಂಬಾ ಹೆಚ್ಚು ಸಂಬಳ ಪಡುವಂತ ಕೆಲಸ ಇದೆ. ನಿಮಗೆ ಅದು ಸ್ವಲ್ಪ ಜ್ಞಾನ ಕೇಳುತ್ತೆ, ಸ್ವಲ್ಪ ಟೈಮ್ ಪೀರಿಯಡ್ ಕೇಳುತ್ತೆ. ಸೈನ್ಸ್ ಜ್ಞಾನ ಪ್ಲಸ್ ಟೈಮ್ ಪೀರಿಯಡ್, ಸ್ವಲ್ಪ ಜಾಸ್ತಿ ಓದಬೇಕು, ಪ್ಲಸ್ ನಮಗೆ ಜ್ಞಾನವೂ ಜಾಸ್ತಿ ಇರಬೇಕು ಸೈನ್ಸ್ ಅಂತ. ಅರ್ಥ ಆಯ್ತಾ? ಹಾಗಿದ್ರೆ ಮಾರ್ಕ್ಸ್ ಅಂತ ಹೇಳಿಲ್ಲ ನಾನು. ಟೈಮ್ ಪೀರಿಯಡ್ ಜಾಸ್ತಿ ಇರಬೇಕು, ಜ್ಞಾನ ಇರಬೇಕು. ಮಾರ್ಕ್ಸ್ ಜ್ಞಾನ ಸ್ವಲ್ಪ ವ್ಯತ್ಯಾಸ ಇದೆ. ಹಾಗಾಗಿ ಈ ಸೈನ್ಸ್ ಬಗ್ಗೆ ಏನಾದ್ರು ಕ್ಲಾರಿಟಿ ಬೇಕಂದ್ರೆ ಹೇಳಿ. ಸೈನ್ಸ್ ಅಂದಾಗ ನೀವು PCMB ಅಥವಾ PCMCS ಅಂತ ಮಾಡ್ತೀರಾ. PCMB ಮಾಡೋರು ಮ್ಯಾಕ್ಸಿಮಮ್ ಈ ಹಲ್ಲು ಡಾಕ್ಟರ್, ಡೆಂಟಿಸ್ಟ್ ಅಥವಾ ನಾರ್ಮಲ್ ಡಾಕ್ಟರ್, ಬೇರೆ ಸರ್ಜನ್ ಡಾಕ್ಟರ್ ಅಥವಾ ಫಿಸಿಷಿಯನ್, ಈ ತರ ಅವ್ರು ಏನ್ ಮಾಡ್ತಾರೆ, ಬಯಾಲಜಿ ಓದ್ತಾರೆ. ಬಯಾಲಜಿ ಓದೋದ್ರಿಂದ, ಜೀವಶಾಸ್ತ್ರ ಓದೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಈ ಡಾಕ್ಟರ್ಗಳು, ಸೈಂಟಿಸ್ಟ್ಗಳು ಆಗ್ತಾರೆ. ನಾವು ಕಂಪ್ಯೂಟರ್ ಸಾಫ್ಟ್ವೇರ್ ಮಾಡ್ಬೇಕು ಸರ್, 24/7 ಸಿಸ್ಟಮ್ ಅಲ್ಲಿ ಕುತ್ಕೊಂಡಿರ್ತೀನಿ, ಟೆಕ್ಕಿ ಆಗಿರ್ತೀನಿ ಅಂದಾಗ ನೀವು PCMCS ಮಾಡ್ಬೋದು. PCMCS ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್. ಓಕೆ, ಸೊ ಇದು ನಿಮ್ಗೆ ಸ್ವಲ್ಪ ಕ್ಲಾರಿಟಿ. ವಾಣಿಜ್ಯ, ಕಾಮರ್ಸ್ ಅವರು ಆಕ್ಚುಲಿ ಎಲ್ಲದಕ್ಕೂ ತುಂಬಾನೇ ಇವರಿಗೆ ಕೆಪಾಸಿಟಿ ಇರುವಂತದ್ದು. ತುಂಬಾ ಹೆಚ್ಚು ರೆಮ್ಯುನರೇಟಿವ್ ಪ್ರೊಫೆಷನಲ್ಸ್ ಇನ್ ಇಂಡಿಯಾ ಆರ್ ಕ್ರಿಯೇಟೆಡ್ ಔಟ್ ಆಫ್ ಕಾಮರ್ಸ್ ಗ್ರಾಜುಯೇಟ್ಸ್. ನಿಮಗೆ ಗೊತ್ತಿರಬೇಕು, ಭಾರತದಲ್ಲಿ ಒಂದು ತೆರಿಗೆ ಪದ್ಧತಿ ಇದೆ ಈಗ. ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ.
ಪರೋಕ್ಷ ತೆರಿಗೆಯಲ್ಲಿ ಒಂದು ತೆರಿಗೆ ಇದೆ, ತುಂಬಾ ತೆರಿಗೆಗಳಿದೆ. ಅದರಲ್ಲಿ ಒಂದು ತೆರಿಗೆ ಇದೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ನಾವೇನೇ ತಗೊಳ್ಳಿ ಸರಕು ಮತ್ತು ಸೇವಾ ತೆರಿಗೆ ಅಂತ ಆಗ್ತಾ ಇದೆ. ಪ್ರತಿ ಒಂದು ಪ್ರಾಡಕ್ಟ್ ಮೇಲೆ ಕೂಡ ಅದು GST ಅಂತ ಹಾಕಿರ್ತಾರೆ. ಈ GST ಬಂದ ಮೇಲೆ ಕಾಮರ್ಸ್ ಅಲ್ಲಿ ಯಾರು CA ಮಾಡಿರ್ತಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಅಂತ. ಏನಂತ? ಚಾರ್ಟೆಡ್ ಅಕೌಂಟೆಂಟ್, ಕನ್ನಡದಲ್ಲಿ ಲೆಕ್ಕ ಪರಿಶೋಧಕರು ಅಂತ. ಈ ಲೆಕ್ಕ ಪರಿಶೋಧಕರು ಯಾರಿದ್ದಾರೆ, ಈ ಒಂದು ಪ್ರೊಫೆಷನ್ ಹೈ ಡಿಮ್ಯಾಂಡಿಂಗ್ ಪ್ರೊಫೆಷನ್ ಆಗೋಯ್ತು ಇಂಡಿಯಾದಲ್ಲಿ. ಚಾರ್ಟೆಡ್ ಅಕೌಂಟೆಂಟ್ ಇಸ್ ಹೈಯೆಸ್ಟ್ ಡಿಮ್ಯಾಂಡಿಂಗ್ ಪ್ರೊಫೆಷನ್ ಇನ್ ಇಂಡಿಯಾ. ಮನೆಯಲ್ಲಿ ಕುತ್ಕೊಳಕ್ ಬಿಡ್ತಾ ಇಲ್ಲ, ಮನೆಗೆ ಫ್ಲೈಟ್ ಕಳಿಸ್ತಾರೆ, ಕಾರ್ ಕಳಿಸ್ತಾರೆ. ಈಗ ಚಾರ್ಟೆಡ್ ಅಕೌಂಟೆಂಟ್ಸ್ಗೆ 15 ದಿನಕ್ಕೆ 1 ಲಕ್ಷ 2 ಲಕ್ಷ ಮಾಡ್ಕೋಬಹುದು. ಚಿಕ್ಕವರು ಕೂಡ ಎಕ್ಸ್ಪೀರಿಯನ್ಸ್ ಇರೋರು ಕೋಟಿಗಳಿಂದ ದುಡಿತಾರೆ. ಯಾಕಂದ್ರೆ ಕಂಪನಿಗಳಿಗೆ ಭಯ, ಲಾಭ ಎಷ್ಟು ತೋರಿಸ್ಬೇಕು, ನಷ್ಟ ಎಷ್ಟು ತೋರಿಸ್ಬೇಕು, ಟ್ಯಾಕ್ಸ್ ಹೆಂಗ್ ಕಟ್ಟಬೇಕು, ಇದೆಲ್ಲ ಗೊತ್ತಿಲ್ಲ. ಈ ಕೆಲಸ ಮಾಡೋದೇ ಚಾರ್ಟೆಡ್ ಅಕೌಂಟೆಂಟ್ಗಳು. ಕಂಪನಿ ಲಾಭ ಎಷ್ಟಿದೆ, ನಷ್ಟ ಎಷ್ಟಿದೆ, ಆದಾಯ ಎಷ್ಟಿದೆ, ಖರ್ಚು ಎಷ್ಟಿದೆ, ಅವ್ರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಸರ್ಕಾರಕ್ಕೆ, ಇದೆಲ್ಲ ಕೂಡ ಹೇಳೋದೇ ಈ ಚಾರ್ಟೆಡ್ ಅಕೌಂಟೆಂಟ್ಸ್ ಅಥವಾ ಲೆಕ್ಕ ಪರಿಶೋಧಕರು. ಇವರಿಗೆ ರೆಮ್ಯುನರೇಷನ್ 7 ಕೊಡ್ಬೇಕು. ಸಂಬಳನ ರೆಮ್ಯುನರೇಷನ್ ಸಂಭಾವನೆ 7 ಕೊಡ್ಬೇಕು. 5 ದಿನದ ರಿಪೋರ್ಟ್ ಕೊಡ್ತೀನಿ ನಾನು, 5 ದಿನದ ನಾನು 5 ಕೋಟಿ ಕೇಳಿದ್ರು ಕೊಡ್ಬೇಕು ನನಗೆ. ಅಷ್ಟು ಡಿಮ್ಯಾಂಡಿಂಗ್ ಪ್ರೊಫೆಷನ್ ಇದೆ. ಅದೇ ಡಾಕ್ಟರ್ ಆದ್ರೆ ತಿಂಗಳ ಸಂಬಳ, ಇಂಜಿನಿಯರ್ ಆದ್ರೆ ತಿಂಗಳ ಸಂಬಳ. ಚಾರ್ಟೆಡ್ ಅಕೌಂಟೆಂಟ್ಸ್ಗೆ, ಲಾಯರ್ಸ್ಗೆ ಆ ತರ ಇರೋದು. ಲಾಯರ್ಸ್ ಇನ್ನು ಸೆಕೆಂಡ್ ಪ್ರೊಫೆಷನ್ ಆಗುತ್ತೆ. ಬಟ್ ಫಸ್ಟ್ ಪ್ರೊಫೆಷನ್ ವಿಚ್ ಇಸ್ ಮೇಕಿಂಗ್ or which is doing lot of money irrespective of their complete experience ಇಲ್ಲ ಅಂದ್ರೂ ಕೂಡ ಅವ್ರು ಒಳ್ಳೆ ಇನ್ಕಮ್ ಮಾಡ್ತಾ ಇರೋರು ಯಾರು? ಚಾರ್ಟೆಡ್ ಅಕೌಂಟೆಂಟ್ಸ್. ಆ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂದ್ರೆ ನೀವು ಯಾವ್ದು ತಗೋಬೇಕು? ಕಾಮರ್ಸ್ ತಗೋಬೇಕು. ಯು ಟೇಕ್ ಕಾಮರ್ಸ್. ಓಕೆ, ಏನ್ ಕಾಣ್ತಾ ಇದೆ? ಕಾಣ್ತಾ ಇದೆಯಲ್ಲಪ್ಪ ಎಲ್ರು? ಪೆನ್ನಲ್ಲಿ ಏನೇನು ಕಾಣ್ತಾ ಇದೆ? ಇಂಕ್ ಕಾಣ್ತಾ ಇದೆ, ಕ್ಯಾಪ್ ಕಾಣ್ತಾ ಇದೆ, ರೀಫಿಲ್ ಕಾಣ್ತಾ ಇದೆ, ಮತ್ತೆ ಔಟರ್ ಬಾಡಿ ಕಾಣಿಸ್ತಾ ಇದೆ. ಕ್ಯಾಪ್ ಈ ಒಳಗಡೆ ರೀಫಿಲ್ ಏನಿದೆ ಇಷ್ಟೇ ಉದ್ದ ಹಾಕಿರ್ಬೇಕು. ಇಲ್ಲಿ ಈ ಸೀಸಾ ಇದೆಯಲ್ಲ, ಇದು ಇಷ್ಟೇ ಉದ್ದ ಹಾಕಿರ್ಬೇಕು. ಈ ಕ್ಯಾಪ್ ಇಷ್ಟೇ ಉದ್ದ ಹಾಕಿರ್ಬೇಕು. ಇಲ್ಲ ಸ್ವಲ್ಪ ಉದ್ದ ಹಾಕಿರ್ಬಾರ್ದು, ಚಿಕ್ಕದಾಗಿ ಹಾಕಿರ್ಬಾರ್ದು. ನೀವು ಹಾಕೊಂಡಿರೋ ವಾಚು, ನೀವು ಹಾಕೊಂಡಿರೋ ಶೂ, ಯೂಸ್ ಮಾಡ್ತಾ ಇರೋ ಜಿಯೋಮೆಟ್ರಿ ಬಾಕ್ಸ್, ಇದೆಲ್ಲ ಕೂಡ ಅಷ್ಟೇ ಸೈಜ್ ಹಾಕಿದೆ. ಕಡಿಮೆ ಹಾಕಿರ್ಬಾರ್ದು, ಜಾಸ್ತಿ ಹಾಕಿರ್ಬಾರ್ದು. ಇದನ್ನ ನೋಡೋರೆ, ಇದನ್ನ ಸೆಟ್ ಮಾಡುವಂತವ್ರೆ ಪ್ರಾಡಕ್ಟ್ ಇಂಜಿನಿಯರ್ಸ್, ಕಾಲ್ಡ್ ಇಂಜಿನಿಯರ್ಸ್. ಇಂಜಿನಿಯರ್ಸ್ ಡಿಪ್ಲೊಮ್ಯಾಟಿಕ್ ಯೋಚನೆ ಮಾಡಿ ಒಂದು ಪ್ರಾಡಕ್ಟ್ ಹೆಂಗಿರ್ಬೇಕು, ಒಂದು ಮೊಬೈಲ್ ಹೆಂಗಿರ್ಬೇಕು, ಒಂದು ಲ್ಯಾಪ್ಟಾಪ್ ಹೆಂಗಿರ್ಬೇಕು, ಒಂದು ಬುಕ್ ಎಷ್ಟಿರ್ಬೇಕು, ಹೆಂಗಿದ್ರೆ ಚೆನ್ನಾಗಿರುತ್ತೆ, ಹೆಂಗಿದ್ರೆ ಕಡಿಮೆ ಕಾಸ್ಟ್ ಆಗುತ್ತೆ, ಹೆಂಗಿದ್ರೆ ಕಂಫರ್ಟಬಲ್ ಇರುತ್ತೆ, ಹೆಂಗಿದ್ರೆ ಚೆನ್ನಾಗಿ ಕಾಣುತ್ತೆ, ಹೆಂಗಿದ್ರೆ ಜನ ತಗೊಳ್ತಾರೆ, ಇದೆಲ್ಲ ಸ್ಟಡಿ ಮಾಡೋದು ಇಂಜಿನಿಯರ್ಸ್. ಒಂದು ಬಿಲ್ಡಿಂಗ್ ಹೆಂಗಿರ್ಬೇಕು ಇಂಜಿನಿಯರ್ ಡಿಸೈಡ್ ಮಾಡ್ತಾನೆ, ಒಂದು ರೋಡ್ ಹೆಂಗಿರ್ಬೇಕು ಇಂಜಿನಿಯರ್ ಡಿಸೈಡ್ ಮಾಡ್ತಾನೆ, ಒಂದು ಯಂತ್ರ ಹೆಂಗಿರ್ಬೇಕು ಇಂಜಿನಿಯರ್ ಡಿಸೈಡ್ ಮಾಡ್ತಾನೆ, ಒಂದು ಕ್ಯಾಲ್ಕುಲೇಟರ್ ಹೆಂಗ್ ಫಂಕ್ಷನ್ ಆಗ್ಬೇಕು ಅನ್ನೋದು ಇಂಜಿನಿಯರ್ ಡಿಸೈಡ್ ಮಾಡ್ತಾರೆ. ಒಂದು ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್, ಟ್ಯಾಬ್ ಇವೆಲ್ಲ ಕೂಡ ಡಿಸೈನ್ ಮಾಡುವಂಥದ್ದು ಇಂಜಿನಿಯರ್ಸ್. ಡಿಸೈನ್ ಮಾಡುವಂಥದ್ದು ಅಂದ್ರೆ ಕ್ರಿಯೇಟ್ ಮಾಡುವಂಥದ್ದು, ಸೃಷ್ಟಿ ಮಾಡುವಂಥದ್ದು ಇಂಜಿನಿಯರ್ ಕೆಲಸ. ಅರ್ಥ ಆಯ್ತಾ? ಅದ್ರ ಮೇಲೆ ಕೆಲವೊಂದು ಬರಹಗಳು ಬರೆದಿರ್ತಾರೆ. ಇದರಲ್ಲಿ ಇದೆಲ್ಲ ಬಳಸಲಾಗಿದೆ, ಇದನ್ನ ಇಷ್ಟು ತಿಂಗಳವರೆಗೆ ಬಳಸಬಹುದು, ಇದು ಇಂಥವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಇದರ ಬೆಲೆ ಎಷ್ಟು, ಇದನ್ನ ನೋಡ್ಕೊಂಡು ಆರ್ಟ್ಸು ಮಾಹಿತಿಗೆ ಸಂಬಂಧಪಟ್ಟವರು. ಅರ್ಥ ಆಯ್ತಾ? ಎರಡು ಆದ್ಮೇಲೆ ಕಾಂಗ್ರೆಸ್ ಅವ್ರ ಕೈ ಬಿದ್ದಾಗೋದು. ಅವ್ರೇನ್ ಮಾಡ್ತಾರೆ, ಇದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಕುತ್ಕೊಂಡ್ಬಿಡ್ತಾರೆ. ಫಸ್ಟ್ ಪೆನ್ ಮಾಡೋದಕ್ಕೆ ಎಷ್ಟು ಖರ್ಚಾಯ್ತು, ಕ್ಯಾಪ್ಗೆ ಎಷ್ಟು ಖರ್ಚಾಯ್ತು, ಇಂಕಿಗೆ ಎಷ್ಟು ಖರ್ಚಾಯ್ತು, ಅದಕ್ಕೆ ಏನಾದ್ರು ಕವರ್ ಬಾಕ್ಸ್ ಹಾಕಿದ್ರೆ ಅದಕ್ಕೆ ಎಷ್ಟು ಖರ್ಚಾಯ್ತು ಅಂತ ಕಾಮರ್ಸ್ ಲೆಕ್ಕ ಇಡ್ತಾರೆ. ಮತ್ತೆ ಅಲ್ಟಿಮೇಟ್ಲಿ ಇದನ್ನ ಮಾಡೋರು ಕಾಮರ್ಸ್. ಸೃಷ್ಟಿ ಮಾಡೋದು ಇಂಜಿನಿಯರ್ಸ್, ಡಿಪ್ಲೊಮಾ ಗ್ರಾಜುಯೇಟ್ಸ್, ITA ಗ್ರಾಜುಯೇಟ್ಸ್. ಅದಕ್ಕೆ ಬೇಕಾಗಿರುವಂತ ಮಾಹಿತಿಯನ್ನ ರೆಡಿ ಮಾಡ್ಕೊಡುವಂತವ್ರು ಮ್ಯಾಕ್ಸಿಮಮ್ ಆರ್ಟ್ಸ್ ಅಂತ ಹೇಳ್ಬೋದು. ಮತ್ತೆ ಅದನ್ನ ಮಾರುವಂತವ್ರು, ಮಾಡ್ಬಿಟ್ಟು ದುಡ್ಡು ಮಾಡುವಂತವ್ರು ಕಾಮರ್ಸ್. ಅದಕ್ಕೆ ಲೆಕ್ಕ ಇರುವಂತವ್ರು ಕೂಡ ಕಾಮರ್ಸ್. ಅದಕ್ಕೆ ಬಿಸ್ನೆಸ್ ಅಂಡ್ ಅಕೌಂಟ್ಸ್ ಅಂತ ನೀವು ಓದ್ತೀರ ಅಲ್ವಾ? ಈ ಸ್ವಲ್ಪ ಕ್ಲಾರಿಟಿ ಬಂತಾ? ಯಾವುದೇ ಪ್ರಾಡಕ್ಟ್ ಅನ್ನ ಸೃಷ್ಟಿ ಮಾಡೋದು ಇಂಜಿನಿಯರ್ಸ್. ಅರ್ಥ ಆಯ್ತಾ? ಅದಕ್ಕೆ ಬೇಕಾದಂತ ಮಾಹಿತಿಯನ್ನ ಕೊಡುವಂತವ್ರು. ಆಕ್ಚುಲಿ ಆರ್ಟ್ಸ್ ಅಂತ ಜಾಬ್ ಇಲ್ಲ, ಬಟ್ ಮಾಹಿತಿಯನ್ನ ಜಾಸ್ತಿ ನೋಡುವಂತವ್ರು ಆರ್ಟ್ಸ್ ಅಂತ ಹೇಳ್ಬೋದು.
ಮಾಹಿತಿಯನ್ನ ಜಾಸ್ತಿ ಕೊಡುವಂಥದ್ದು, ಮಾಹಿತಿಯನ್ನ ಜಾಸ್ತಿ ತಗೊಳ್ಳುವಂಥದ್ದು, ನೀಡುವಂಥದ್ದು ಜಾಸ್ತಿ ಆರ್ಟ್ಸ್. ಅರ್ಥ ಆಯ್ತಾ? ಆರ್ಟ್ಸ್ ಅವ್ರಿಗೆ ಆ ಒಂದು ಇದೆ, ಕಲೆ ಇದೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕಾಮರ್ಸ್ ಅವರು ಅದನ್ನ ಹೇಗೆ ಮಾರ್ಕೆಟಿಂಗ್ಗೆ ಬಳಸ್ಕೋಬೇಕು, ಎಷ್ಟು ವ್ಯಾಪಾರ ಆಗ್ಬೇಕು, ಲಾಭ ಎಷ್ಟಾಗಬೇಕು, ನಷ್ಟ ಎಷ್ಟಾಗಬೇಕು, ಇದನ್ನ ಕಾಮರ್ಸ್ ಅವರು ನೋಡ್ತಾರೆ. ಹಾಗಾದ್ರೆ ಕಾಮರ್ಸ್ ಅವ್ರಿಗೆ ಇನ್ನ ತುಂಬಾ ಆಪರ್ಚುನಿಟೀಸ್ ಇದೆ, ಕೆಲವೊಂದು ರಾಂಗ್ ಅಸಂಪ್ಷನ್ಸ್ ಇದೆ. ಕಾಮರ್ಸ್ ಅವರೆಲ್ಲ ಬ್ಯಾಂಕ್ ಅಲ್ಲಿ ಕೆಲಸ ಸಿಗುತ್ತೆ ಅಂತ ಎಷ್ಟು ಜನ ನಂಬ್ತೀರಾ? ಕಾಮರ್ಸ್ ಅವ್ರಿಗೆಲ್ಲ ಕೂಡ ಬ್ಯಾಂಕ್ ಅಲ್ಲಿ ಕೆಲಸ ಸಿಗುತ್ತೆ ಅಂತ ಒಂದು ಅಸಂಪ್ಷನ್ ಇದೆ. ಇದು ಎಲ್ಲಿವರೆಗೂ ಸರಿ? ಬ್ಯಾಂಕ್ ಅಲ್ಲಿ ಕೆಲಸ ಸಿಗುತ್ತೆ, ಹೌದು, ಅದು ಖಾಸಗಿ ಬ್ಯಾಂಕು. ಸರ್ಕಾರಿ ಬ್ಯಾಂಕುಗಳಲ್ಲಿ ಕೆಲಸ ಸಿಗಬೇಕು ಅಂದ್ರೆ ನೀವು IBPS ಅಂತ ಒಂದು ಬೋರ್ಡ್ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಅಂಡ್ ಪರ್ಸನಲ್ ಸೆಲೆಕ್ಷನ್ ಅಂತ. ಆ ಒಂದು ಬೋರ್ಡ್ ಮಾಡುವಂತ ಎಕ್ಸಾಮ್ ಅನ್ನ ಬರೆದು, ನೀವು ಸೈನ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಆರ್ಟ್ಸ್ ಆಗಿರಲಿ, ಆ ಒಂದು ಎಕ್ಸಾಮ್ ಬರೆದು ಅದನಂತರ ನೀವು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಕೆಲಸ ತಗೋಬಹುದು. ಬ್ಯಾಂಕ್ಗಳಲ್ಲಿ ಕೆಲಸ ಸಿಗ್ಬೇಕು ಅಂದ್ರೆ ಕಾಮರ್ಸ್ ಅವ್ರಿಗೆ ಸ್ವಲ್ಪ ಖಾಸಗಿ ಬ್ಯಾಂಕ್ಗಳಲ್ಲಿ ಕೆಲಸ ಸಿಗುತ್ತೆ. ಯಾಕಂದ್ರೆ ಅವರು ಬ್ಯಾಂಕ್ಸ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿರ್ತಾರೆ, ಸ್ವಲ್ಪ ಕಂಪ್ಯೂಟರ್ ಆಪರೇಷನ್ ಬರುತ್ತೆ, ಸ್ವಲ್ಪ ಇಂಗ್ಲಿಷ್ ಬರುತ್ತೆ. ಹಾಗಾಗಿ ಕಾಮರ್ಸ್ ಅವ್ರಿಗೆ ಕಾಮನ್ ಆಗಿ ಸಿಗುತ್ತೆ ಖಾಸಗಿ ಕೆಲಸಗಳು, ಸರ್ಕಾರಿ ಕೆಲಸಗಳು ಸಿಗಲ್ಲ. ಅಂದ್ರೆ ಬ್ಯಾಂಕ್ ಕೆಲಸಗಳು ಸಿಗ್ಬೇಕು ಅಂದ್ರೆ ಕಾಮರ್ಸ್ ಅವ್ರಿಗೆ ಅವರು ಕೂಡ ಎಕ್ಸಾಮ್ ಬರೀಬೇಕು. ಕಾಮನ್ ಆಗಿ ಕಾಮರ್ಸ್ ಅವ್ರನ್ನ ಎಲ್ಲ ಕಡೆ ತಗೊಳ್ತಾರೆ ಅಂತ ಒಂದು ಮಾಹಿತಿ ಇದೆ. ಯಾಕೆ ತಗೊಳ್ತಾರೆ ಅಂತ ಒಂದು ಹೇಳ್ತೀನಿ. ಕಾಮರ್ಸ್ ಅಲ್ಲಿ ನೀವು ಕಂಪ್ಯೂಟರ್ ಓದ್ತೀರಾ, ಇಂಗ್ಲಿಷ್ ಓದ್ತೀರಾ, ಅಕೌಂಟ್ಸ್ ಅಲ್ಲಿ ಇಂಗ್ಲಿಷ್ ಅನ್ನು ಮಾಡ್ತೀರಾ. ಸಣ್ಣ ಪುಟ್ಟ ನಾವು ಕೂಡ ಇಂಗ್ಲಿಷ್ ಅನ್ನು ಪಾಠ ಮಾಡ್ತೀವಿ. ಕಾಮರ್ಸ್ ಅವರು ಸ್ವಲ್ಪ ಇಂಗ್ಲಿಷ್ ಅನ್ನು ಮಾತಾಡಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಹಾಗಾಗಿ ಸ್ವಲ್ಪ ಇಂಗ್ಲಿಷ್ ಬರುತ್ತೆ, ಸ್ವಲ್ಪ ಕಂಪ್ಯೂಟರ್ ಬರುತ್ತೆ, ಸ್ವಲ್ಪ ಫ್ಲವರ್ ಇರ್ತಾರೆ. ಅದಕ್ಕೆ ಅವ್ರಿಗೆ ಎಲ್ಲಾ ಕಚೇರಿಗಳಲ್ಲಿ ಕೆಲಸ ಕೊಡಬೇಕು. ಹಾಗಾದ್ರೆ ಸೈನ್ಸ್ ಅವ್ರು ಕೊಡೋಣ ಅಂದ್ರೆ ಅವ್ರಿಗೂ ಕೊಡ್ತಾರೆ. ಸೈನ್ಸ್ ಅವರು ಕೆಲಸಗಳಿಗೆ ಜಾಸ್ತಿ ಟ್ರೈ ಮಾಡೋದು. SLC ಆದ್ಮೇಲೆ PUC ಆದ್ಮೇಲೆ ಮ್ಯಾಕ್ಸಿಮಮ್ ಸೈನ್ಸ್ ಮಾಡಿದವರು BSc ಮಾಡಬೇಕು, BE ಮಾಡಬೇಕು ಅಂತ ಹೋಗ್ತಾರೆ, ಹೊರತು ಕೆಲಸಗಳಿಗೆ ಜಾಸ್ತಿ ಹೋಗಲ್ಲ. ಕಾಮರ್ಸ್ ಆರ್ಟ್ಸ್ ಅವರು ಕೆಲಸಗಳು ಓಡಾಡ್ತಾರೆ. ಆವಾಗ ಕಾಮರ್ಸ್ ಅವರಿಗೆ ಸ್ವಲ್ಪ ಕೆಲಸಗಳು ಸಿಗುವಂತ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಅವರು ಇಂಗ್ಲಿಷ್ ಕಲ್ತ್ಕೊಂಡಿರ್ತಾರೆ. ಮತ್ತೆ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದಿದೆ, ಕಚೇರಿ ಆಡಳಿತ. ಇದು ಸ್ವಲ್ಪ ಕಾಮರ್ಸ್ ಅವ್ರಿಗೆ ಗೊತ್ತಿರುತ್ತೆ. ಯಾರು ಗೊತ್ತಿರುತ್ತೆ? ಯಾಕಂದ್ರೆ ಅವರು ಫೈಲ್ ಮೇಂಟೆನೆನ್ಸ್, ಕ್ಯಾಶ್ ಬುಕ್, ಲೆಡ್ಜರ್, ಅಕೌಂಟಿಂಗ್ ಸಾಫ್ಟ್ವೇರ್, ಇದೆಲ್ಲ ಕೂಡ ಸ್ವಲ್ಪ ತಿಳ್ಕೊಂಡಿರ್ತಾರೆ. ನಡೆಯೋದೇ ಅದು, ಆಫೀಸಿಂದ ನಡೆಯೋದೇ ಅದು. ಅವಾಗ ಅವರಿಗೆ ಕೆಲಸದ ಬಗ್ಗೆ ಜ್ಞಾನ ಗೊತ್ತಿದ್ರೆ, ಅವ್ರ ಬಗ್ಗೆ ಬಂದ್ರೆ ಅವರು ನಾಲೆಜ್ ಇದ್ದಾಗ ಕೆಲಸ ಚೆನ್ನಾಗಿ ಮಾಡ್ತಾರಲ್ಲ. ಅದಕ್ಕೆ ಕಾಮರ್ಸ್ ಬಗ್ಗೆ ಸ್ವಲ್ಪ ಆಫೀಸ್ಗಳಲ್ಲಿ ಡಿಮ್ಯಾಂಡ್ ಇದೆ. ಇವತ್ತಿಗೂ ಅದೇ ನಡೀತಾ ಇದೆ. ಎಲ್ಲ ಬಿಕಾಮ್ ಗ್ರಾಜುಯೇಟ್ಸ್ ಹೋಗ್ಬಿಡ್ತಾ ಇದ್ದಾರೆ ಆಫೀಸ್ ಕೆಲಸ ಮ್ಯಾಕ್ಸಿಮಮ್. ಈಗ ನೋಡೋಣ, ಕಾಮರ್ಸ್ ಅಂದ್ರೆ ಅರ್ಥ ಆಗ್ತಾನೆ. ಕಾಮರ್ಸ್ ಅಂದ್ರೆ ಏನಿಲ್ಲ, ಇಟ್ ಈಸ್ ಸ್ಟಡಿ ಆಫ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ along with the production of goods and services. ಯಾವುದೇ ಸರಕುಗಳನ್ನ ಅಥವಾ ಸೇವೆಗಳನ್ನ ಸೃಷ್ಟಿ ಮಾಡಿ ಅದನ್ನ ದುಡ್ಡಿಗೆ ಮಾರಾಟ ಮಾಡಿ ಲಾಭ ಲೆಕ್ಕಾಚಾರಲ್ವಾ, ಈ ಎಲ್ಲಾ ಒಂದು ಪ್ರಕ್ರಿಯೆಗೆ ನಾವು ಕಾಮರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? CU ಆಗ್ಬೇಕಂದ್ರೆ MBA ಅಂತ ಒಂದು ಸ್ಪೆಷಲ್ ಕೋರ್ಸ್ ಇದೆ, MBA ಅಂತ, ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್. CU ಅಂದ್ರೆ ಫಸ್ಟ್ ಆಫ್ ಆಲ್ C ಅಂದ್ರೆ ಚೀಫ್, E ಅಂದ್ರೆ ಎಕ್ಸಿಕ್ಯೂಟಿವ್, O ಅಂದ್ರೆ ಆಫೀಸರ್. CA ಆಗ್ಬೇಕಂದ್ರೆ ನೀವು ಸೆಕೆಂಡ್ PUC ಅಲ್ಲಿ ಕಾಮರ್ಸ್ ಹೋಗ್ಬೇಕು, ಆಮೇಲೆ CA ಅಂತ ಸಪರೇಟ್ ಕೋರ್ಸ್ ಇದೆ, ಆ ಕೋರ್ಸ್ ಅನ್ನು ಮಾಡಬೇಕು. ಅದು 4 ವರ್ಷ ಇರುತ್ತೆ. ಅರ್ಥ ಆಯ್ತಾ? ಕಾಮರ್ಸ್ ಮಾಡಿ ಆಮೇಲೆ 4 ವರ್ಷ ನೀವು CA ಮಾಡಿದ್ರೆ ನೀವು ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಲೆಕ್ಕ ಪರಿಶೋಧನಾ ಅಧಿಕಾರಿ ಆಗ್ಬೋದು. ಓಕೆನಾ? ಎಷ್ಟು ಜನ CA ಆಗ್ತೀರಾ ಕೈ ನೋಡೋಣ. ನಾನು ತುಂಬಾ ಜಾಸ್ತಿ ಸಂಬಳ ಬೇಕು, ತುಂಬಾ ಹೆಚ್ಚು ದುಡ್ಡು ಬೇಕು ಅನ್ನೋದು ನಮ್ಮ ಒಂದು ಬಹುಮುಖ್ಯ ಚರ್ಚೆಯನ್ನ ಬದಿಗಿಟ್ಟು ನನ್ನ ಮಾತುಗಳನ್ನ ಕೇಳಿಸ್ಕೋಬೇಕಾಗಿ ಬಂದಿವೆ. ತುಂಬಾ ಇಂಪಾರ್ಟೆಂಟ್ ಚರ್ಚೆ ಮಾಡ್ತೀರಾ ನೀವು. ಆ ಚರ್ಚೆನಲ್ಲಿ ಒಳ್ಳೆ ಚೇಂಜ್ ಮಾಡ್ಬೋದು ಅಂತ ಚರ್ಚೆ ಮಾಡ್ತೀರಾ. ಅದು ಸ್ವಲ್ಪ ಪಾಕೆಟ್ ಇಡಿ, ಇದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಹಾಗಾಗಿ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂದ್ರೆ ಕಾಮರ್ಸೇ ಮಾಡಬೇಕು. If you want to become certified chartered accountant, you must pursue commerce course in PUC and degree. ಅರ್ಥ ಆಯ್ತಾ? ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂದ್ರೆ ನೀವು CA ಮಾಡಬೇಕು. ಅರ್ಥ ಆಯ್ತಾ? CA ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್, ಚಾರ್ಟೆಡ್ ಅಕೌಂಟೆಂಟ್ ಅಂದ್ರೆ ಮತ್ತೆ ಅಂದ್ರೆ ಹಾಗಾಗಿ ಇದರಲ್ಲಿ ಇತಿಹಾಸ, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ವಿಷಯಗಳು ಎಲ್ಲ ಸರ್ಕಾರಿ ಉದ್ಯೋಗಗಳಿಗೆ ನಡೆಸಲಾಗುವ
ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗುವ ವಿಷಯಗಳ ಜ್ಞಾನವನ್ನು ನೀಡುತ್ತದೆ. ಇದು ತುಂಬಾ ಕ್ಲಿಯರ್ ಪಾಯಿಂಟ್, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನು ತುಂಬಾ ಜನ ಮಿಸ್ಕೊಂಡಿದ್ದಾರೆ. ನಾವು ಯಾವುದೇ ಸರ್ಕಾರಿ ಕೆಲಸವನ್ನು ತಗೋಬೇಕು ಅಂದ್ರೆ ನಮಗೆ ಸಾಮಾನ್ಯ ಜ್ಞಾನ ಇರಬೇಕು. ದಟ್ ಈಸ್ ಕಾಲ್ಡ್ ಜನರಲ್ ನಾಲೆಜ್. ಆ ಜನರಲ್ ನಾಲೆಜ್ ಅಂದ್ರೆ ಸಮಾಜಶಾಸ್ತ್ರ, ಜನರಲ್ ನಾಲೆಜ್ ಅಂದ್ರೆ ರಾಜಕೀಯ ಶಾಸ್ತ್ರ, ಜನರಲ್ ನಾಲೆಜ್ ಅಂದ್ರೆ ಇತಿಹಾಸ. ಈ ಮೂರು ಸಬ್ಜೆಕ್ಟ್ಸ್ ಬಗ್ಗೆ, ಜೊತೆಗೆ ಜಿಯೋಗ್ರಫಿ ಅಂದ್ರೆ ಭೂಗೋಳ ಶಾಸ್ತ್ರ, ಈ 4 ಸಬ್ಜೆಕ್ಟ್ಸ್ ಬಗ್ಗೆ ನಾವು ಡೀಪ್ ಆಗಿ ಸ್ಟಡಿ ಮಾಡ್ತೀವಿ. ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ಅಷ್ಟೊಂದು ಇರಲ್ಲ, ಲ್ಯಾಂಗ್ವೇಜ್ ಬಿಟ್ಟರೆ ಇಂಗ್ಲಿಷ್ ಇರಲ್ಲ ಆರ್ಟ್ಸ್ ಅಲ್ಲಿ. ಮ್ಯಾಥಮೆಟಿಕ್ಸ್ ಅಂತ ಕಂಪ್ಲೀಟ್ ಇರಲ್ಲ. ಸರ್ ನಾನು ಏನೋ ಓದಾಗ್ಬಿಡ್ತೀನಿ, ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ತೀನಿ, ನಾನು ಡಿಗ್ರಿ ಆದ್ರೆ ಸಾಕು ಅಂದ್ರೆ ಅವರು ಆರ್ಟ್ಸ್ ಚಾಯ್ಸ್ ಮಾಡಬೇಕು. PUC ಅಲ್ಲೂ ಕೂಡ ಆರ್ಟ್ಸ್ ಚಾಯ್ಸ್ ಮಾಡಬೇಕು. ಸರ್ ನಾನು ನಾರ್ಮಲ್ ಆಗಿ ಓದ್ತೀನಿ, ನನಗೆ ಟೆನ್ಷನ್ಸ್ ಬೇಡ, ನನಗೆ ಮ್ಯಾಥಮೆಟಿಕ್ಸ್ ಎಲ್ಲ ಬರಲ್ಲ, ಮ್ಯಾಥಮೆಟಿಕ್ಸ್ ಬಂದ್ರೆ ನನಗೆ ಜ್ವರ ಬರುತ್ತೆ ಅಂದಾಗ ನೀವೇನ್ ಮಾಡ್ತೀರಾ? ಆರ್ಟ್ಸ್ ತಗೊಳ್ತೀರಾ. ಹಾಗಾದ್ರೆ ಆರ್ಟ್ಸ್ ತಗೊಂಡ್ರೆ ಎಷ್ಟು ಆಗ್ತೀರಾ? ಇಂದ ಆರ್ಟ್ಸ್ ಅಲ್ಲೂ ಕೂಡ ಯು ಕ್ಯಾನ್ ಕ್ರಿಯೇಟ್ ಮಿರಾಕಲ್ಸ್. ದೇಶದ ಅತ್ಯಂತ ದೊಡ್ಡ ಸರ್ಕಾರಿ ವಿಷಯ ಅಂದ್ರೆ ಜಿಲ್ಲೆ ಅಧಿಕಾರಿಗಳು. ಆ ಜಿಲ್ಲೆ ಅಧಿಕಾರಿ IAS ಆಗ್ಬೇಕು ಅಂದ್ರೂ ಕೂಡ ಎನಿ ಡಿಗ್ರಿ ಅಂತ ಕೇಳ್ತಾರೆ ಹೊರತು ಆರ್ಟ್ಸ್ ಇಲ್ಲ ಅಂತ ಕೇಳಲ್ಲ. ಎನಿ ಡಿಗ್ರಿ ನೀವು IAS ಮಾಡ್ಬೋದು, ಅರ್ಥ ಆಯ್ತಾ? ಹಾಗಾಗಿ ನೀವು ಎಲ್ಲಾ ಸರ್ಕಾರಿ ಉದ್ಯೋಗಗಳಿಗೆ ನೀವೇನ್ ಬರೀಬೇಕು? ಪರೀಕ್ಷೆ ಬರೀಬೇಕು. ಆ ಪರೀಕ್ಷೆಗೆ ಸಿಲೆಬಸ್ ಇರ್ತದೆ. ಆ ಸಿಲೆಬಸ್ ಅಲ್ಲಿ ಹೆಚ್ಚಾಗಿ ಕ್ವಶನ್ಸ್ ಇರೋದು ಇತಿಹಾಸ, ರಾಜಕೀಯ ಶಾಸ್ತ್ರ ಅಥವಾ ಸಂವಿಧಾನ, ಮತ್ತೆ ಸಮಾಜಶಾಸ್ತ್ರ, ಮತ್ತೆ ಭೂಗೋಳ ಶಾಸ್ತ್ರ. ಇನ್ನು ಕೆಲವು ಸಬ್ಜೆಕ್ಟ್ಸ್ ಗೊತ್ತಾಗುತ್ತೆ ಸಿಲೆಬಸ್ ತಗೊಳ್ಬೇಕು, ಅರ್ಥ ಆಯ್ತಾ? ಸೊ ಇವು ಆರ್ಟ್ಸ್ ಅವ್ರಿಗೆ ತುಂಬಾ ಪ್ಲಸ್ ಪಾಯಿಂಟ್ ಇದೆ. ಸ್ವಲ್ಪ ಡೀಟೇಲ್ ಆಗಿ ಚೆನ್ನಾಗಿ ನೋಡಿ. PUC ಅಲ್ಲಿ ಆರ್ಟ್ಸ್ ಮಾಡಿರೋರು SLC ಅಲ್ಲಿ ಕಡಿಮೆ ಸ್ಕೋರ್ ಆಗಿ ಬರ್ಬೇಕು ಅಂತ ತುಂಬಾ ಜನ ಹೇಳ್ತಾರೆ. SLC ಅಲ್ಲಿ ಜಸ್ಟ್ ಪಾಸ್ ಆಗಿರೋರು, 200 ಬಂದಿರೋರು, ಗ್ರೇಡ್ C ಪಾಸ್ ಆಗಿರೋರು ಅಥವಾ ಜಸ್ಟ್ ಪಾಸ್ ಆಗಿರೋರು ಮಾತ್ರ ಆರ್ಟ್ಸ್ ಬರಬೇಕು ಅಂತ ಒಂದು ತಪ್ಪು ನಂಬಿಕೆ ಇದೆ. ದಟ್ ಈಸ್ ರಾಂಗ್. ನೀವು ಎಷ್ಟೇ 600 ಔಟ್ ಆಫ್ 600 ತಗೊಂಡಿರಿ, ಯು ಕ್ಯಾನ್ ಸ್ಟಿಲ್ ಚೂಸ್ ಆರ್ಟ್ಸ್. ಯಾಕಂದ್ರೆ ಆರ್ಟ್ಸ್ ಅಲ್ಲಿ ನೀವು ಕೆಲವೊಂದು ವಿಷಯಗಳನ್ನ ಓದ್ತೀರಾ. ಆ ವಿಷಯಗಳು ಮುಂದಿನ ಸರ್ಕಾರಿ ಕೆಲಸಗಳಿಗೆ ಮಾಡುವಂತಹ ಒಂದು ಪರೀಕ್ಷೆಗೆ ತುಂಬಾನೇ ಮುಖ್ಯ ಆಗುತ್ತೆ. ಆ ಸಬ್ಜೆಕ್ಟ್ಸ್ ಯಾವುವು? ಸಮಾಜಶಾಸ್ತ್ರ, ಇತಿಹಾಸ, ರಾಜಕೀಯ ಶಾಸ್ತ್ರ. ಇವೆಲ್ಲ ಕೂಡ ತುಂಬಾ ಹೆಲ್ಪ್ ಆಗುವಂತ ಒಂದು ವಿಷಯಗಳು. ಯಾವುದಕ್ಕೆ? ಎಲ್ಲಾ ಸರ್ಕಾರಿ ಕೆಲಸಗಳ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಆರ್ಟ್ಸ್ ಅಲ್ಲಿ ಓದೋರು ಕೂಡ ತುಂಬಾ ಅವಕಾಶ ಇದೆ, ಅದು ಮುಂದೆ ಹೇಳ್ತೀನಿ. ಈ ಸದ್ಯಕ್ಕೆ ಅರ್ಥ ಆಯ್ತಲ್ವಾ? ಕಲಾ ವಿಭಾಗದಲ್ಲಿ ಸಹ ಉತ್ತಮ ಮಾತುಗಾರಿಕೆ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಪ್ರೋಗ್ರಾಮ್ಗಳ ಕೌಶಲ್ಯತೆ ಹೊಂದಿರುವ ವಿದ್ಯಾರ್ಥಿಗಳು ಹೆಚ್ಚಾಗಿ ಉದ್ಯೋಗ ಅವಕಾಶಗಳನ್ನು ಪಡೆಯುತ್ತಾರೆ. ಉದಾಹರಣೆಗೆ ಗುಮಾಸ್ತರು, ಮೇಲ್ವಿಚಾರಕರು, ಕಂಪ್ಯೂಟರ್ ಆಪರೇಟರ್, ಕಾಲ್ ಸೆಂಟರ್, TV ಚಾನೆಲ್ಗಳಲ್ಲಿ ಕೆಲಸ ಪಡೆಯುವಂತವರು ಯೂಶಲ್ ಆಗಿ ಆರ್ಟ್ಸ್ ಮಾಹಿತಿ ಜಾಸ್ತಿ ಕೊಡುವಂತವ್ರು, ಮಾಹಿತಿ ಜಾಸ್ತಿ ತಗೊಳ್ಳುವಂತವ್ರು. ಅರ್ಥ ಆಯ್ತಾ? ಇಲ್ಲಿ ಹೆಚ್ಚಾಗಿ ಮ್ಯಾಥಮೆಟಿಕ್ಸ್ ಜಾಸ್ತಿ ಇರಲ್ಲ, ಜಸ್ಟ್ ನೀವು ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಅಂತ ಜಾಸ್ತಿ ಮಾಡ್ತೀರ ಯಾವ್ದ್ರಲ್ಲಿ? ಆರ್ಟ್ಸ್ ಅಲ್ಲಿ. ಓಕೆ, ಹಾಗಾದ್ರೆ ಆರ್ಟ್ಸ್ ತಗೋಬೇಕಾ, ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ ಅಂತ ಸ್ವಲ್ಪ ಕ್ಲಾರಿಟಿ ಬಂತ? ಒಂದು ವೇಳೆ ನೀವು ಡಾಕ್ಟರ್, ಇಂಜಿನಿಯರ್ ಆಗ್ಬೇಕು, ಟೆಕ್ಕಿಗಳಾಗಬೇಕು. ಟೆಕ್ಕಿಗಳು ಅಂದ್ರೆ ತಂತ್ರಜ್ಞಾನದ ಜೊತೆ ಅಥವಾ ವಿದ್ಯುನ್ಮಾನ ಸಾಧನಗಳ ಜೊತೆ ನೀವು ಕೆಲಸ ಮಾಡಬೇಕು ಅಂದ್ರೆ ನೀವು ಸೈನ್ಸ್ ಮಾಡಬೇಕು, ಡಾಕ್ಟರ್ ಆಗಬೇಕು, ಡೆಂಟಿಸ್ಟ್ ಆಗಬೇಕು, ಡೇಟಾ ಸೈಂಟಿಸ್ಟ್ ಆಗಬೇಕು, ನಾನು ತತ್ವಜ್ಞಾನಿ ಆಗಬೇಕು. ಈ ರೀತಿ ಏನಾದ್ರು ಇದ್ರೆ ನೀವು ಸೈನ್ಸ್ ತಗೊಳ್ಳಿ. ನಾನು ನಾರ್ಮಲ್ ಆಗಿ ನನಗೆ ಕೆಲಸಗಳು ಬೇಕು, ಕ್ಯಾಶಿಯರ್ ಆಗಬೇಕು, ಕ್ಲರ್ಕ್ ಆಗಬೇಕು, ಅಕೌಂಟೆಂಟ್ ಆಗಬೇಕು, ಅರ್ಥ ಆಯ್ತಾ? ಅಥವಾ ನನಗೆ ಯಾರಾದ್ರೂ ಖಾಸಗಿ ಒಂದು ಕೆಲಸಗಳು ಬೇಕು ಅಂದಾಗ ಕಾಮರ್ಸ್ ಅವರು ತುಂಬಾ ಪ್ರಿಫರ್ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಗೊತ್ತಾಗಿದೆ. ಏನು ಈ ಫೈಲು, ಕ್ಯಾಶು, ಲೆಡ್ಜರು, ಮತ್ತೆ ಸಿಸ್ಟಮ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಸಿಸ್ಟಮ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಅಕೌಂಟ್ ಮಾಡೋದು, ಪ್ರಿಂಟ್, ಜೆರಾಕ್ಸ್, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡೋರು ಕಾಮರ್ಸ್ ಅವರು. ಅದಕ್ಕೆ ಅವ್ರಿಗೆ ಸ್ವಲ್ಪ ಪ್ರಯಾರಿಟಿ ಇರ್ತದೆ. ಪ್ರಯಾರಿಟಿ ಅಂದ್ರೆ ಪ್ರಾಮುಖ್ಯತೆ ಅಂತ. ಆರ್ಟ್ಸ್ ಅವ್ರಿಗೆ ಇದು ಸ್ವಲ್ಪ ಕಡಿಮೆ, ಯಾಕಂದ್ರೆ ಆರ್ಟ್ಸ್ ಅವ್ರು ಕುತ್ಕೊಂಡು ಬರಿತಾ ಇರ್ತಾರೆ, ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಜ್ ಸ್ವಲ್ಪ ಕಡಿಮೆ. ಹೋಗ್ತೀರಾ ಆರ್ಟ್ಸ್ ಅವರು? ಪ್ರಾಕ್ಟಿಕಲ್ ನಾಲೆಜ್ ಟು ಆರ್ಟ್ಸ್ ಸ್ಟೂಡೆಂಟ್ಸ್ ಇಸ್ ಕಂಪ್ಯಾರಿಟಿವ್ಲಿ ಲೆಸ್ ವೆನ್ ಕಂಪೇರ್ಡ್ ಟು ಕಾಮರ್ಸ್ ಸ್ಟೂಡೆಂಟ್ಸ್. ಇದು ಹೆಚ್ಚಾಗಿರುವಂತದ್ದು, ಅತ್ಯಂತ ಹೆಚ್ಚಾಗಿರುವಂತದ್ದು ಅಪ್ಲಿಕಬಿಲಿಟಿ ಮಾಡೋರಿಗೆ ಸೈನ್ಸ್ ಅವ್ರಿಗೆ ಲ್ಯಾಬ್, ಅದು ಕಂಪ್ಯೂಟರ್ ಲ್ಯಾಬ್, ಇನ್ನೊಂದು ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್ ಅಂತ ಅವರು ಪ್ರಾಕ್ಟಿಕಲ್ ಆಗಿ ಅವ್ರನ್ನ ಎಕ್ಸ್ಪೋಸ್ ಮಾಡ್ಕೊಳ್ತಾರೆ. ಅರ್ಥ ಆಯ್ತಾ? ಅಂದ್ರೆ
ಲ್ಯಾಬ್ ಅಲ್ಲಿ ಏನು ರಾಸಾಯನಿಕಗಳ ಬಗ್ಗೆ ಕಲಿತಾರೆ, ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳ ನಾವು ಅದ್ರ ಬಗ್ಗೆ ತಿಳ್ಕೊಳ್ತಾರೆ. ಅದೆಲ್ಲ ಅವರು ಪ್ರಾಕ್ಟಿಕಲ್ ಆಗಿ ಮೆಂಟಲಿ ಅವರು ಮೆಚೂರ್ಡ್ ಆಗ್ತಾ ಹೋಗ್ತಾರೆ, ಪ್ರಾಯೋಗಿಕವಾಗಿ ಮೆಚೂರ್ಡ್ ಆಗ್ತಾ ಹೋಗ್ತಾರೆ. ಅದಕ್ಕೆ ಅವರು ಹೆಚ್ಚು ಓದ್ಕೊಳ್ತಾರೆ, ಹೆಚ್ಚು ಸಂಬಳ ತಗೊಳ್ತಾರೆ. ಅರ್ಥ ಆಯ್ತಾ? ಸೊ ಇದು ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅಂತ ಒಂದು ಡಿಫರೆನ್ಸ್ ಆಗುತ್ತೆ. ಮತ್ತೆ ಬರೋದೆ ITI, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಸರ್ ನಮ್ಮ ಮನೆಯಲ್ಲಿ ಕೆಲಸ ಮಾಡಲೇಬೇಕು, ನಮ್ಮ ಅಪ್ಪ ಅಮ್ಮಗೆ ಆರ್ಥಿಕವಾಗಿ ತುಂಬಾನೇ ಕಷ್ಟ ಇದೆ, ನಾನು ಕೆಲಸ ಮಾಡಲೇಬೇಕು, ನಾನು ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ಮನೆ ನಡೆಯಲ್ಲ, ನಾನು ಏನಾದ್ರೂ ಒಂದು ಕೋರ್ಸ್ ಮಾಡ್ತೀನಿ, ಒಂದು 6 ತಿಂಗಳು ಮಾಡ್ತೀನಿ, ಒಂದು ವರ್ಷ ಮಾಡ್ತೀನಿ, ಆಮೇಲೆ ನನಗೆ ಕೆಲಸ ಬೇಕು, ನಾನು ಬೇರೆ ಏನು ಹೆಚ್ಚಾಗಿ ಓದೋದು ಬೇಡ, ನನಗೆ ಇಮಿಡಿಯೇಟ್ ನನಗೆ ಕೆಲಸ ಬೇಕು, ಸಂಬಳ ಬೇಕು ಅಂತವ್ರು ಏನ್ ಮಾಡ್ಬೋದು ಅಂದ್ರೆ they can choose what ITI, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಅರ್ಥ ಆಯ್ತಾ? ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಓಕೆ, ಸೊ ಈ ITI ಅನ್ನೋದನ್ನ ಯಾಕೆ ಮಾಡಬೇಕು ಅಂದ್ರೆ ದೈನಂದಿನ ಒಂದು ಏನು ಜನಕ್ಕೆ ದೈನಂದಿನ ಅವಶ್ಯಕತೆಗಳೇನಿದೆ, ಫಿಟರ್ ಬೇಕು, ವೆಲ್ಡರ್ ಬೇಕು, ಪ್ಲಂಬರ್ ಬೇಕು, ಎಲೆಕ್ಟ್ರಿಷಿಯನ್ ಬೇಕು, ಆಯ್ತಾ? ಇದೆಲ್ಲ ಗೊತ್ತಿರೋರು ಮ್ಯಾಕ್ಸಿಮಮ್ ITI ಮಾಡಿರ್ತಾರೆ. ITI ಮಾಡ್ತಿರೋರು ಕಲಿಬಹುದು, ಬಟ್ ITI ಮಾಡಿದಾಗ ಅಫಿಷಿಯಲ್ ಆಗಿ ನಿಮಗೆ ಲ್ಯಾಬ್ ಕರ್ಕೊಂಡು ಹೋಗಿ ಕಲಿಸ್ಕೊಡ್ತಾರೆ. ಫಿಟ್ ಹೆಂಗ್ ಮಾಡ್ಬೇಕು, ವೆಲ್ಡಿಂಗ್ ಹೆಂಗ್ ಮಾಡ್ಬೇಕು, ಎಲೆಕ್ಟ್ರಿಕಲ್ ಕೆಲಸ ಹೆಂಗ್ ಮಾಡ್ಬೇಕು, ಅರ್ಥ ಆಯ್ತಾ? ಮತ್ತೆ ಕಂಪ್ಯೂಟರ್ ಅನ್ನ ಹೆಂಗ್ ಜೋಡಿಸ್ಬೇಕು, ಹಾರ್ಡ್ವೇರ್ ಎಕ್ವಿಪ್ಮೆಂಟ್ ಗಳನ್ನ, ಇದೆಲ್ಲ ಕೂಡ ಹೆಚ್ಚಾಗಿ ಕಲಿಸುವಂತದ್ದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅಲ್ಲಿ ಹೆಸರೇ ಹೇಳ್ತದೆ, ಇಂಡಸ್ಟ್ರಿಗೆ ಬೇಕಾಗಿರುವಂತಹ ಕೆಲಸಗಳ ಬಗ್ಗೆ ಟ್ರೈನಿಂಗ್ ಕೊಡುವಂತಹ ಕೋರ್ಸ್ ಇದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇದು ಹೆಚ್ಚಾಗಿ ಹ್ಯಾಂಡ್ಸಮ್ ಸ್ಯಾಲರಿ ಕೊಡಲ್ಲ, ಹೆಚ್ಚು ಸ್ಯಾಲರಿ ಕೊಡಲ್ಲ. ಯಾಕಂದ್ರೆ ಅವ್ರು ಮಾಡೋ ಕೆಲಸ ಸ್ವಲ್ಪ ಫಿಸಿಕಲ್ ಓರಿಯೆಂಟೆಡ್, ಅಂದ್ರೆ ನಾವು ಸ್ವಲ್ಪ ಕಷ್ಟಪಟ್ಟು ಮಾಡಬೇಕಾಗಿರೋ ಕೆಲಸ ITI ಕೆಲಸ. ನೀವು ಕುತ್ಕೊಂಡ್ಬಿಟ್ಟು AC ಕೆಳಗಡೆ ಫ್ಯಾನ್ ಹಾಕ್ಬಿಟ್ಟು ಕೆಲಸ ಮಾಡಿ ಅಂತ ಹೇಳಲ್ಲ. ಹ್ಯಾಂಡಿಂಗು, ಕ್ಯಾರಿಂಗ್ ವರ್ಕ್ಸ್ ಎಲ್ಲ ಇರುತ್ತೆ, ಯಾವುದು ITI ಮಾಡ್ತಾರೆ. ಪ್ಲಂಬರ್ ಕುತ್ಕೊಂಡಿರೋ ಕೆಲಸ ಆಗುತ್ತಾ? ಹಾಕ್ಬೇಕು, ಇಳಿಬೇಕು, ಜಾಯಿಂಟ್ ಮಾಡ್ಬೇಕು, ಇದೆಲ್ಲ ಮಾಡಬೇಕು ಅಂತವರು ITI ಮಾಡ್ತಾರೆ. ಓಕೆ, ಹಾಗಾದ್ರೆ ನನಗೆ ಆರ್ಥಿಕವಾಗಿ ಕಷ್ಟ ಇದೆ, ನನಗೆ ಇಮಿಡಿಯೇಟ್ ಕೆಲಸ ಬೇಕು ಅಂದ್ರೆ ITI ಮಾಡಿ. ಓಕೆ, ITI ಏನ್ ಚಾಯ್ಸ್ ಇದೆ ಅಂತ ಕೆಲವರು ತುಂಬಾ ಜನ ಮಾಡೋದು ಫಿಟ್ಟರ್, ಎಲೆಕ್ಟ್ರಿಷಿಯನ್, ಪ್ಲಂಬರ್ ಮ್ಯಾಕ್ಸಿಮಮ್ ಈ ಕೋರ್ಸ್ಗಳನ್ನ ಮಾಡ್ತಾರೆ. ಅದು ಬಿಟ್ಟು ಇಷ್ಟೆಲ್ಲ ಚಾಯ್ಸ್ ಇದೆ, ನೋಡ್ಕೋಬಹುದು. ಸರ್ವೇಯರ್, ಸ್ಟೆನೋಗ್ರಾಫರ್, ಫೋಟೋಗ್ರಾಫರ್, ಟೆಕ್ನಿಷಿಯನ್, ವೆಹಿಕಲ್ ಮ್ಯಾನೇಜ್ಮೆಂಟ್, ಟಿವಿ, ರೇಡಿಯೋ, ಆಡಿಯೋ, ಮತ್ತೆ ಮೋಟಾರ್ ವೆಹಿಕಲ್, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್, ಹಾರ್ಟಿಕಲ್ಚರ್, ಏರ್ ಅಂಡ್ ಸ್ಕಿನ್ ಕೇರ್, ಫಿಟ್ಟರ್, ಫೈರ್ ಮ್ಯಾನ್, ಈವೆಂಟ್ ಮ್ಯಾನೇಜ್ಮೆಂಟ್, ಎಲೆಕ್ಟ್ರಿಷಿಯನ್, ಡ್ರೈವರ್ ಕಮ್ ಮೆಕ್ಯಾನಿಕ್, ಡ್ರೆಸ್ ಮೇಕಿಂಗ್, ಡಾಗ್ಸ್ ಮ್ಯಾನ್, ಹೌಸ್ ಕೀಪಿಂಗ್, ಡೆಸ್ಕ್ಟಾಪ್ ಪಬ್ಲಿಷಿಂಗ್, ಲ್ಯಾಬೊರೇಟರಿ ಎಕ್ವಿಪ್ಮೆಂಟ್, ಡೇಟಾ ಎಂಟ್ರಿ ಆಪರೇಟರ್, ಟ್ಯಾಕ್ಸ್ ಮ್ಯಾನೇಜ್ಮೆಂಟ್, ಡೈರಿಂಗ್, ಇವೆಲ್ಲ ಕೂಡ ಇದೆ. ಬಟ್ ಸರ್ ಇವೆಲ್ಲ ಸಿಗುತ್ತಾ, ನಿಜವಾಗ್ಲೂ ಇದೆಯಾ ಅಂದ್ರೆ ನಾರ್ಮಲ್ ಆಗಿ ನಮ್ಮ ITI ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಅವ್ರು ಗೊತ್ತಿರೋದು ವೆಲ್ಡರ್, ಫಿಟ್ಟರ್, ಇನ್ನೊಂದು ಪ್ಲಂಬರ್, ಈ ತರ ಸಾಮಾನ್ಯವಾಗಿರುವಂತಹ ಒಂದು ಕೋರ್ಸ್ಗಳು. ಇದು ಬಿಟ್ಟು ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಎಕ್ಸಾಂಪಲ್ ತಗೊಳ್ತೀವಿ. ಒಂದು ಯಾವುದೋ ಒಂದು ಬರ್ಡೇ ಪಾರ್ಟಿ ಇರುತ್ತೆ, ಯಾವುದೋ ಒಂದು ಮದುವೆ ಇರುತ್ತೆ, ಇನ್ನೊಂದು ಯಾವುದೋ ಒಂದು ಕಾಲೇಜಲ್ಲಿ ಪ್ರೋಗ್ರಾಮ್ ಇರುತ್ತೆ, ಅಥವಾ ಯಾವುದೋ ಒಂದು ಡೆತ್ ಸೆರೆಮನಿ ಇರ್ತದೆ. ಅರ್ಥ ಆಯ್ತಾ? ಈ ಒಂದು ಪ್ರೋಗ್ರಾಮ್ಗಳನ್ನ ಕಂಪ್ಲೀಟ್ ಆಗಿ ಅವರೇ ತಗೊಂಡು ಮಾಡ್ತಾರೆ. ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಸರ್, ಟೋಟಲ್ ಪ್ಯಾಕೇಜ್ ಕೊಟ್ಬಿಡಿ, ನಾವೆಲ್ಲ ಕೂಡ ನಮ್ಮದೇ ರಿಸ್ಕ್ ನಾವೇ ಮಾಡ್ಕೊಡ್ತೀವಿ. ಈವೆಂಟ್ ಮ್ಯಾನೇಜ್ಮೆಂಟ್ ತುಂಬಾ ಜನ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಮ್ಗೊತ್ತಿರೋರು ಇಬ್ರು ಮಾಡ್ತಾರೆ ಈವೆಂಟ್ ಮ್ಯಾನೇಜ್ಮೆಂಟ್. ತಿಂಗಳಿಗೆ ಒಂದು ಇವೆಂಟ್ ಮಾಡ್ಕೊಳ್ತಾರೆ, ಒಂದು ಇವೆಂಟ್ ಅಲ್ಲಿ 1 ಲಕ್ಷ ಮಾಡ್ತಾರೆ. ಒಂದು ಇವೆಂಟ್ 1 ಲಕ್ಷ ಆಯ್ತು, ಒಂದು ವರ್ಷಕ್ಕೆ 12 ಲಕ್ಷ ಆಗ್ಬೋದು ITI ಹೋಗಿ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ. ಅರ್ಥ ಆಯ್ತಾ? ಸೊ ITI ಯಾರು ಮಾಡ್ತಾರೆ ಅಂದ್ರೆ SSLC ಆದ್ಮೇಲೆ ಇಮಿಡಿಯೇಟ್ ಯಾರಿಗೆ ಕೆಲಸ ಬೇಕು, ಅರ್ಥ ಆಯ್ತಾ? ಆರ್ಥಿಕವಾಗಿ ಅವ್ರಿಗೆ ಇಮಿಡಿಯೇಟ್ ಆಗಿ ಕೆಲಸ ಬೇಕಾಗುತ್ತೆ. ಜೊತೆಗೆ ಅವರು ಹೆಚ್ಚಾಗಿ ಸರ್ಕಾರಿ ಉದ್ಯೋಗಗಳ ಬಗ್ಗೆ ಹೆಚ್ಚು ಕಲ್ಪಿಸ್ಕೊಟ್ಟಿರಲ್ಲ, ಜಾಸ್ತಿ ಓದ್ಬೇಕು ಅಂತ ಅವ್ರಿಗೆ ಇಂಟೆನ್ಷನ್ ಇರಲ್ಲ ಅಂತ ಅವರು ITI ಮಾಡ್ತಾರೆ. ಅರ್ಥ ಆಯ್ತಾ? ITI ಏನ್ ಕೊಡ್ತಾರೆ, ಇಂಡಸ್ಟ್ರಿಯಲ್ಲಿ ಮಾಡಬೇಕಾದಂತಹ ಕೆಲಸಗಳ ಬಗ್ಗೆ ಮೊದಲೇ ಹೇಳ್ಕೊಡ್ತಾರೆ. ಒಂದ್ ವೇಳೆ ನೀವು ITI ಬರೀ ಓದ್ತಾ ಇದ್ದೀರಾ ಅಂದ್ರೆ ಅದು ITI ಅಲ್ಲ ಅಂತ ಅರ್ಥ. ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇವೆಲ್ಲ ಕೂಡ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸಸ್ ಅಂತ. ಏನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸಸ್ ಅಂದ್ರೆ ಪ್ರಯೋಗ ಮಾಡಿ ಕಲಿಯುವಂತದ್ದು, ಸುಮ್ಮನೆ ಹೋಗ್ಬಿಟ್ಟು ಬರ್ಕೊಂಡು ಬರೋದಲ್ಲ.
ಅರ್ಥ ಆಯ್ತಾ? ಎಜುಕೇಶನ್ ಅಂದ್ರೆ ಈಗ ರೀಡಿಂಗ್ ಸಮಥಿಂಗ್, ರೈಟಿಂಗ್ ಸಮಥಿಂಗ್ ಅಂಡ್ ಗೆಟಿಂಗ್ ಸಮಥಿಂಗ್ ಇನ್ ದ ಫಾರ್ಮ್ ಆಫ್ ಮಾರ್ಕ್ಸ್ ಕಾರ್ಡ್ ಆಗ. ನಿಮಗೆ IT ಅಂದ್ರೆ ಪ್ರಾಕ್ಟಿಕಲ್ ಆಗಿ ನೀವು ಕಲಿಬೇಕು, ಕೆಲಸ ಹೇಗೆ ಮಾಡೋದು ಟೀಚರ್ ಅಲ್ಲಿ ಅಂತ ಕಲಿಬೇಕಾಗುತ್ತೆ. ಅರ್ಥ ಆಯ್ತಾ? ಹಂಗೆ ಕೊಟ್ಟು ನೀವು ತಲೆಗೆ ಇಂಜೆಕ್ಷನ್ ಕೊಟ್ಟು ತಲೆನೋವಿಗೆ ವಾಸಿ ಆಗುತ್ತೆ ಈ ತರದೆಲ್ಲ ಇಟ್ಕೋಬಾರ್ದು. ಕರೆಕ್ಟ್ ಆಗಿ ಯಾವ ಒಂದು ಪ್ರಾಬ್ಲಮ್ ಇದೆ ಅದಕ್ಕೆ ಸೊಲ್ಯೂಷನ್ ಏನು ಅದನ್ನ ನೋಡ್ಕೊಂಡು ಹೇಳಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಸಿನಾನಿಮ್? ಸಿನಾನಿಮ್ ಅಂದ್ರೆ ಸಮಾನಾರ್ಥಕ ಪದ ಅಂತ. ಮನೆ ಅಂದ್ರೆ ಒಂದು ಸಮಾನಾರ್ಥಕ ಪದ ಇದೆ, ಅದೇನಂದ್ರೆ ಕಂಫರ್ಟ್ ಅಂತ. ಮನೆಗೆ ಹೋದ ತಕ್ಷಣ ನಮ್ಗೆ ಕೈಗೆ ಅಂದೋ ಜಾಗದಲ್ಲಿ ನೀರಿರುತ್ತೆ, ಕೈಗೆ ಅಂದೋ ಜಾಗದಲ್ಲಿ ಊಟ ಸಿಗುತ್ತೆ, ಕೈಗೆ ಅಂದೋ ಜಾಗದಲ್ಲಿ ಟಿವಿ ರಿಮೋಟ್ ಇರುತ್ತೆ, ಕೈಗೆಲ್ಲ ಮೊಬೈಲ್ ಇರ್ತದೆ. ಅಲ್ಲಿ ಹೋಗಿ ತಗ್ಲಾಕೊಂಡಿದೀವಿ ಅಂದ್ರೆ ನಮ್ಗೆ ಬಂಧನ ಆಗಿದೆ ಅಂತ